ಸೊ ನಿಮ್ಗೆ ಕನ್ವೀನಿಯೆಂಟ್ ಇರುತ್ತೆ. ಸೊ ಇವಾಗ ನಾವೆಲ್ಲೋ ಒಂದು ಕಡೆ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗಿದ್ದಾರೆ ನಿಮ್ಮ ಮೇಡಮ್, ಅಲ್ಲಿ ಸ್ವಲ್ಪ ಕಮ್ಮಿ ಸ್ಪೇಸ್ ಇರುತ್ತೆ. ನಾವು ಅದಕ್ಕೆಲ್ಲ ನಾವು ಏನು ರಿಯಾಕ್ಟ್ ಮಾಡಬಾರ್ದು. ಇವಾಗ ಜಾಗ ಇಲ್ಲ, ನಮಗೆ ಕಮ್ಮಿ ಆಯಿತು, ಅಲ್ಲಿ ಕೂರ್ಸೋಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ, ಅದೆಲ್ಲ ನಾವೇನು ಮಾತಾಡೋಂಗೇ ಇಲ್ಲ. ಯಾಕೆಂದರೆ ಭರತನಾಟ್ಯಂ ಅಂದರೆ ಹಂಗೇನೆ, ಅದು ನಮ್ಗೆ ಎಷ್ಟು ಜಾಗ ಕೊಟ್ಟಿರ್ತಾರೋ ನಾವು 10 ಜನ ಇದೆ 10 ಜನನೂ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾಡಬೇಕು. ನಾವು ಆ ಮಕ್ಕಳಿಂದನೂ ಹಂಗೆ ಮಾಡ್ಕೊಂಡು ಬಂದಿರೋದು. ಇವಾಗ ಅವ್ರನ್ನ ಕೂರಿಸ್ಕೊತೀರ ಅಲ್ವಾ ನಿಮ್ಮ ಮಗುನ, ನಿಮ್ಮ ಆ ಮಗು ರೈಟ್ ಸೈಡ್ಗೆ ನೀವಿರಿ ಆದಷ್ಟು. ನಿಮ್ಗೆ ಎಷ್ಟು ಜಾಗ ಬೇಕಾಗುತ್ತೆ ಇಷ್ಟು ಜಾಗ. ನಿಮ್ಮ ಕಿಟ್ ಎಲ್ಲಿರುತ್ತೆ, ಇಲ್ಲಿ ಮುಂದೆ ನಿಮ್ಮ ಬ್ಯಾಗ್ನ ಇಲ್ಲಿ ಇಟ್ಕೊಂಡಿರಿ. ಸೊ ನೀವು ಆ ಬ್ಯಾಗ್ನ ಎಲ್ಲೂ ಆ ಕಡೆ ಈ ಕಡೆ ಇಡೋದು ತಟ್ಟಿಡೋದು ಮಾಡಬೇಡಿ. ನಿಮ್ಮ ಪ್ರಾಡಕ್ಟ್ಸು ನೀವು ಹಾಳು ಮಾಡ್ಕೊತೀರ. ನೀವೇನು ತೊಗೊತೀರೋ ಆ ಪ್ರಾಡಕ್ಟ್ನ ತಟ್ಟಿ ನಿಮ್ಮ ಬ್ಯಾಗಲ್ಲೇ ಹಾಕ್ಕೊಳ್ಬೇಕು. ಆ ಥರ ಅದನ್ನೊಂದು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಫಸ್ಟು ಅವ್ರ ಫೇಸ್ನ ವೈಪ್ ಮಾಡ್ಕೊಳ್ಳಿ. ನಾವು ಕ್ಲೆನ್ಸ್ ಅಂತೀವಿ. ವೆಟ್ ವೈಪ್ಸ್ ಇಟ್ಕೊಂಡಿರಿ ಯಾವಾಗ್ಲೂ. ವೆಟ್ ವೈಪ್ಸು, ಆಮೇಲೆ ಟಿಶ್ಯೂ. ಮೇಕಪ್ಗೆ ಯಾವಾಗ್ಲೂ ವೆಟ್ ವೈಪ್ಸ್ ಕಂಪಲ್ಸರಿ ಇಟ್ಕೊಂಡೇ ಇರಿ. ಯಾಕೆ ಅಂದರೆ ಫೇಸ್ ಡಲ್ ಆಗಿರುತ್ತೆ, ಅಥವಾ ಹತ್ತಿರ್ತಾರೆ, ಮಾರ್ಕ್ ಬಂದಿರುತ್ತೆ, ಅಲ್ಲಿ ನೀರು ಸಿಗಲ್ಲ ನಮಗೆ, ಅದೆಲ್ಲ ಇರುತ್ತೆ ಈ ಥರ ಕೇಸ್ಗಳು. ಸೊ ಅದಕ್ಕೆ ನಮಗೆ ನಾವೇ ಏನೇನು ಬೇಕೋ ನಾವು ನಮ್ಮ ಕಿಟ್ಟ ಫಸ್ಟು ಸೆಟ್ ಮಾಡ್ಕೊಳ್ಬೇಕು. ವೆಟ್ ವೈಪ್ಸಲ್ಲಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಫೇಸ್. ವೆಟ್ ವೈಪ್ಸ್ ಆದಮೇಲೆ ಈ ವೈಪ್ಸ್ ಇಟ್ಕೊಂಡಿರಿ, ಏನು ಟಿಶ್ಯೂ ಇದು ಡ್ರೈ ಟಿಶ್ಯೂ ಒಂದ್ಸರಿ ಟ್ಯಾಪಿಂಗ್ ಮಾಡ್ಕೊಳ್ಳಿ. ಸೊ ನಾವೀಗ ಕ್ಲೆನ್ಸ್ ಮಾಡ್ಕೊಂಡಿದ್ದಾಯ್ತು ಫೇಸ್ನ. ಇವಾಗ ಇವ್ರಿಗೆ ಯಾವ ಸ್ಕಿನ್ನು ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಇವಾಗ ಮಕ್ಕಳುಗಳದ್ದು ಎಲ್ಲಾರ್ದು ಆಯಿಲಿ ಆಗಲಿ, ಡ್ರೈ ಆಗಲಿ, ಅಥವಾ ಮೀಡಿಯಮ್ ಕಾಂಪ್ಲೆಕ್ಷನ್ ಆಗಲಿ ಏನೂ ಇರಲ್ಲ. ಅವರು ಒಂದು ಏಜಿಗೆ ಬರೋವರೆಗೂ ಆದಮೇಲೆ ಅದೆಲ್ಲ ಹಾರ್ಮೋನ್ಸ್ ಚೇಂಜ್ ಆದಾಗ ಅದೆಲ್ಲ ಆಗುತ್ತೆ. ಸೊ ಇವ್ರದ್ದು ನೋಡಿ ಸ್ಕಿನ್ ಕ್ಲಿಯರ್ ಆಗಿದೆ, ಏನೂ ಇಲ್ಲ, ಎಲ್ಲೂ ಡ್ರೈಯೂ ಇಲ್ಲ, ನಂಗೆ ವೆಟ್ ಆಗ್ತಾ ಇಲ್ಲ, ಆಯಿಲಿ ಬರ್ತಾ ಇಲ್ಲ. ಆಯಿಲಿ ಎಲ್ಲ ಇಲ್ಲೆಲ್ಲ ಬರುತ್ತೆ. ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕು, ಇವ್ರಿಗೆ ನಾವು ಡೈಲಿ ಏನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀವಿ ಅದನ್ನು ನಾವು ತೊಗೊಂಡೋಗಿರ್ಬೇಕು ನಮ್ಮ ಬ್ಯಾಗಲ್ಲಿ. ಫಸ್ಟು ಅವ್ರಿಗೆ ಮಾಯಿಶ್ಚರೈಸರ್ ಹಚ್ಚಬೇಕು. ನಾನು ನೋಡಿ ಮಾಯಿಶ್ಚರೈಸರ್ ಬ್ರಷಲ್ಲಿ ಹಾಕಿ ತೋರಿಸ್ಲಾ, ಕೈಯಲ್ಲಿ ಹಾಕಿ ತೋರಿಸ್ಲಾ? ಇವಾಗ ನಾನು ಇವ್ರಿಗೆ ಯೂಸ್ ಮಾಡ್ತಾ ಇರೋದು ಪ್ರೈಮರು. ಬ್ರಷಲ್ಲಿ ಯೂಸ್ ಮಾಡಿ ಬ್ರಷ್ ಅಂದ್ರೆ ನೀವು ಫುಲ್ ಬ್ರಷ್ ಕಿಟ್ ತಗೊಂಡು ಇಟ್ಕೊಳ್ಬೇಕು. ಈ ತರ ಬ್ರಷ್ ಕಿಟ್ ಬರುತ್ತೆ, ಅದು ಸಿಂಗಲ್ ಎಲ್ಲ ಸಿಗಲ್ಲ. ನೀವು ಬ್ರಷ್ ಕಿಟ್ ಅಲ್ಲಿ ಅದು ಎಷ್ಟಿರುತ್ತೋ ಅಷ್ಟು ಇಟ್ಕೊಂಡು ಯೂಸ್ ಮಾಡಬೇಕು. ಯೂಸ್ ಮಾಡ್ತೀನಿ ಅಂದ್ರೆ ನಾನು ಇವಾಗ ಇವ್ರಿಗೆ ನಾನು ಮಾಯಿಶ್ಚರೈಸರ್ ಇದೆಯಾ ಯಾವ್ದಾದ್ರು ಪರವಾಗಿಲ್ಲ, ಜಾನ್ಸನ್ ಇರುತ್ತೆ. ಆ ಪ್ರೈಮರಲ್ಲಿ ವಿತ್ ಮಾಯಿಶ್ಚರೈಸರ್ ಪ್ರೈಮರ್ ಅಂತಾನು ಸಿಗುತ್ತೆ, ಅಂತ ನೀವು ಯೂಸ್ ಮಾಡ್ಬೋದು, ಅವ್ರಿಗೂ ಯೂಸ್ ಮಾಡ್ಬೋದು. ನೀವು ತಗೊಂಡು ಕಿಟ್ಟಲ್ಲಿದ್ರೆ ಡೇಟ್ ಎಕ್ಸ್ಪೈರಿ ಆಗಿ ಬಿಸಾಕಬೇಕು. ಸೊ ಇಬ್ರು ಯೂಸ್ ಮಾಡ್ಬೋದು, ಎವ್ರಿ ಡೇನು ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ವಿತ್ ಪ್ರೈಮರ್ ವಿತ್ ಮಾಯಿಶ್ಚರೈಸರ್ ಇರೋದೇ ನಾನು ತೊಗೊಂಡಿದ್ದೀನಿ. ಇಲ್ಲ ನಿಮ್ಗೆ ಇದು ಬೇಡ ಅಂದರೆ ಇದು ಸ್ವಲ್ಪ ಇದೆಲ್ಲ ಒಂದು 600-700 ಇರುತ್ತೆ. ಲ್ಯಾಕ್ಮಿನಲ್ಲಿ ಬರುತ್ತೆ, ನೀವು ನೋಡ್ಬಿಟ್ಟು ತಗೊಳ್ಳಿ, ನಿಮಗೆ ನಿಮ್ಮ ಬಡ್ಜೆಟ್. ಇದು ರೇನಿ ಅಂತ, ಇದೆಲ್ಲ ಒಂದು 650-700-800 ಬರುತ್ತೆ. ಲ್ಯಾಕ್ಮಿ ಎಲ್ಲ ಒಂದು ಸ್ವಲ್ಪ ಅದಕ್ಕಿಂತ 100-200 ರೂಪಾಯಿ ಕಮ್ಮಿ ಬರುತ್ತೆ.
ಇನ್ನೂ ಕಮ್ಮಿನೂ ಸಿಗುತ್ತೆ. ಅದು ತುಂಬ ಕಮ್ಮಿದಕ್ಕೆ ಹೋಗಬೇಡಿ, ಯಾಕೆಂದರೆ ನೀವು ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾ ಇರ್ತೀರ. ಆದಷ್ಟು ಒಂದು ಸ್ವಲ್ಪ ಮಕ್ಕಳಿಗೆ ಸ್ಕಿನ್ ಟೆಕ್ಸ್ಚರ್ ಏನು ಹಾಳಾಗದೇ ಇರೋ ಥರ ಯೂಸ್ ಮಾಡಿ. ಇವಾಗ ನಿಮ್ಮ ಹತ್ರ ಅದೆಲ್ಲ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಂಗೇನೂ ಮೇಕಪ್ ಮಾಡ್ಬೋದು. ಬಟ್ ಅವರು ಒರೆಸಿದಾದ್ಮೇಲೆ ಮುಖನ ಒಂದು ಸ್ವಲ್ಪ ಆಯಿಲಲ್ಲಿ ಕ್ಲೀನ್ ಮಾಡಿ ಒರೆಸಿ ಅಷ್ಟೆ. ಇದ್ದಾಗೂ ಮಾಡ್ಬೋದು, ಇಲ್ಲದೇನೂ ಮಾಡ್ಬೋದು. ಇದ್ದು ಮಾಡಿದ್ರೆ ನಮಗೆ ಬ್ಲೆಂಡಿಂಗು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಬ್ಲೆಂಡಿಂಗ್ ಒಂಚೂರು ನಮಗೆ ಟೆಕ್ಸ್ಚರ್ ಎಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ನಾನು. ನಿಮ್ಮ ಹತ್ರ ಯಾವುದು ಇಲ್ಲ ಅಂದರೆ ಮಗುಗೆ ನೀವು ಜಾನ್ಸನ್ ಬೇಬಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಆಯಿಲ್ ಫ್ರೀ ಇದ್ದರೆ ಅದನ್ನು ಬೇಕಾಗಿ ಯೂಸ್ ಮಾಡ್ಬೋದು. ಅದೇನು ಒಂದು ಸಿಂಗಲ್ 2 ಡ್ರಾಪ್ ಆದರೆ ಸಾಕು, ಸುಮ್ಮನೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಪ್ಯಾನ್ ಕೇಕ್ ಅಂತ ಬರುತ್ತೆ. ಪ್ಯಾನ್ ಸ್ಟಿಕ್ ಅಂತ ಬರುತ್ತೆ. ಇದು ಆಲಿವ್ದು ಪ್ಯಾನ್ ಸ್ಟಿಕ್. ಇದು ಈ ಸ್ಟಿಕ್ಕು ಈ ಥರ ಇರುತ್ತೆ, ನೋಡಿದ್ದೀರಾ ಇದನ್ನು? ಈ ಥರ ಸ್ಟಿಕ್, ನಾನು ಈ ಥರ ಸ್ಟಿಕ್ಕಲ್ಲೇ ನಾನು ಯೂಸ್ ಮಾಡ್ತಾ ಇರೋದು. ಬಟ್ ಇವಾಗ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಫಾರೆವರು, ಆಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಬ್ರ್ಯಾಂಡ್ಗಳೆಲ್ಲ ಬರ್ತಾ ಇದೆ. ನೀವು ನೋಡ್ಕೊಂಡು ಬೇಕಂದ್ರೆ ತೊಗೊಳ್ಬೋದು. ಬಜೆಟ್ ಫ್ರೆಂಡ್ಲಿ ಅಂದರೆ ಅದರಲ್ಲಿ ಮಾಡಿದ್ರು ಅದೇ ಬರುತ್ತೆ ನೋಡಿ. ಸೇಮ್ ಇದು ಕ್ರೀಮ್ ಬೇಸ್ ಇದೆ, ಇದನ್ನು ಕ್ರೀಮ್ ಬೇಸ್. ಇವಾಗ ಯಾವುದ್ರಲ್ಲಿ ಮಾಡೋಣ ಅದು ಇದರಲ್ಲಿ. ಇದು 200 ರುಪೀಸ್ ಒಳಗಡೆ ಸಿಗುತ್ತೆ ನಿಮಗೆ. ಇದು ಈ ಥರ ಮೇಕಪ್ ಮಾಡೋಕ್ಕೆ ಇದು ಸ್ಪಾಂಜ್ ಸಿಗುತ್ತೆ, ಬ್ಲೆಂಡರ್. ಇದು ನೀವು ಕೇಳಿ, ನೀವು ಸ್ಟೋರ್ಸ್ಗೆ ಹೋದಾಗ ಭರತನಾಟ್ಯಂ ಮೇಕಪ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಸಾಫ್ಟ್ ಸ್ಪಾಂಜ್ ಸಿಗುತ್ತೆ. ಬ್ಲೆಂಡರ್ ಅಂತ ಸಿಗುತ್ತೆ. ಈ ಬ್ಲೆಂಡರಲ್ಲಿ ನಮಗೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಈ ಮೇಕಪ್ಗೆ. ಬೇರೆ ಮೇಕಪ್ಗೆಲ್ಲ ನಾವು ಈ ಬ್ಲೆಂಡರೇ ಯೂಸ್ ಮಾಡೋದು. ಬಟ್ ಇದಕ್ಕೆ ಮಾತ್ರ ನಮಗೆ ಸ್ವಲ್ಪ ಸಿಕ್ಕಾಗಿ ಬೇಕಲ್ವ, ಸೊ ನಾವು ಇದನ್ನೇ ಯೂಸ್ ಮಾಡೋದು. ಇದನ್ನು ಸ್ವಲ್ಪ ವೇಟ್ ಮಾಡಿ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ, ಕೈ ಪ್ರಯೋಗ ಮಾಡಬೇಕು. ಇದನ್ನು ನಾವು ಬ್ಲೆಂಡರಲ್ಲೇ ಮಾಡಬೇಕು. ಕ್ರೀಮ್ನ ಕೈಯಲ್ಲಿ ಹಾಕ್ಬೋದು, ಬಟ್ ಪೌಡರ್ ಪ್ಯಾನ್ ಕೇಕ್ ಮಾತ್ರ ಬ್ಲೆಂಡರಲ್ಲೇ ಅಪ್ಲೈ ಮಾಡಬೇಕು. ಅದು ಯೂಸ್ ಒಂದು ವಾಶ್ ಮಾಡಿ ಇಟ್ಕೊಳ್ಬೋದು. ಒಂದು 3-4 ಸರಿ, ಒಂದೇ ಮಗುಗೆ ಅಂದರೆ ಒಂದು 3-4 ಸರಿ ಯೂಸ್ ಮಾಡ್ಬೋದು. ಈಗ ವೆಟ್ ಮಾಡ್ಕೋಬೇಕಾದ್ರೆ ಇನ್ನು ಮಾಡಿಲ್ಲ, ತೋರಿಸ್ತೀನಿ ಮಾಡಿ. ನಾವೇನೇ ಹಾಕಿದ್ರೂ ಇದು ಸ್ವಲ್ಪ ನಾವು ಡಾರ್ಕಾಗೆ ಅಪ್ಲೈ ಮಾಡಬೇಕು ಅವ್ರ ಫೇಸ್ಗಿಂತ.
ಕೈಗಿಂತ ಒಂದು ಬ್ಲೆಂಡರ್ ಇಟ್ಕೊಂಡು ಬ್ಲೆಂಡ್ ಮಾಡಿದ್ರೂ ನಿಮಗೆ ಈಸಿನೇ ಆಗುತ್ತೆ. ಬಟ್ ಪ್ಯಾನ್ ಇದಕ್ಕೆ ಮಾತ್ರ ಈ ಬ್ಲೆಂಡರಲ್ಲೇ ಯೂಸ್ ಮಾಡಬೇಕು. ಇದು ನಾವು ಕ್ರೀಮ್ ಬೇಸ್ ಅಲ್ವಾ, ಸೊ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಯಾವಾಗಲೂ ಒಂದು ಬಾಟಲಲ್ಲಿ ನೀವು ವಾಟರ್ನ ಇಟ್ಕೊಂಡೇ ಇರಬೇಕು. ಇವಾಗ ನಮಗೆ ಇದೆಲ್ಲ ನಮಗೆ ವೆಟ್ ಮಾಡಬೇಕು ಅಂದರೆ ಅಲ್ಲಿ ನೀರು ಎಲ್ಲ ಇರಲ್ಲ. ಸೊ ನಾವು ಇದನ್ನು ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ನಾವು ಹೋಗಿದ್ದ ಜಾಗ ಎಲ್ಲ ಗಲೀಜು ಮಾಡೋದು, ಹಾಳು ಮಾಡೋದು ಅದೆಲ್ಲ ನಾವೇನು ಮಾಡಬಾರ್ದು. ನಾವೇನು ಮಾಡ್ಕೊತೀವೋ ನಮ್ಮ ಹತ್ರ ಒಂದು ಟಿಶ್ಯೂ ಇಟ್ಕೊಳ್ಬೇಕು, ಎಲ್ಲ ಮಾಡಬೇಕು. ನೋಡಿ ವೆಟ್ ಆಗಿದೆ, ಸ್ವಲ್ಪ ನೀರು ಆಚೆ ಬಂದಿರಲ್ಲ. ನನಗೆ ಕೈಗಿಂತ ಬ್ರಷಲ್ಲಿ ಮಾಡಿ ಮಾಡಿ ಜಾಸ್ತಿ ರೂಢಿ ಆಗಿಬಿಟ್ಟಿದೆ. ಸೊ ನನಗೆ ಕೈ ಸ್ವಲ್ಪ ತಿರುಗ್ತಾ ಇಲ್ಲ, ಅದಕ್ಕೆ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಈಗ ನಾವು ಡ್ರಾಮಾಗೆಲ್ಲ ಮೇಕಪ್ಪನ್ನು ಸೇಮ್ ಪ್ರೊಸೀಜರ್ ಈ ಥರ ಮೇಕಪ್ಪೇ ಮಾಡೋದು. ಎಲ್ಲ ಈಕ್ವಲ್ ಆಯಿತಾ? ಇವ್ರಿಗೆ ನೋಡಿ ಇದು ಕಲರ್ ಬ್ಲ್ಯಾಕ್ ಟರ್ನ್ ಆಗ್ತಾ ಇದೆ. ನಾನು ಅಪ್ಲೈ ಮಾಡ್ತಾ ಇರೋದು ಯಾಕೆ ಹೇಳಿ ಬ್ಲ್ಯಾಕ್ ಟರ್ನ್ ಆಗ್ತಾ ಇರೋದು, ನಾನು ಯೂಸ್ ಮಾಡಿದ ಕ್ರೀಮು ಔಟ್ ಸ್ಕಿನ್ಗೆ ಸೆಟ್ ಆಗಿಲ್ಲ. ಅದು ಔಟ್ ಸ್ಕಿನ್ಗೆ ಆ ಕಲರ್ ಸೂಟ್ ಆಗಲ್ಲ. ಸೊ ನಾವು ತೊಗೊಳ್ಬೇಕಂದ್ರೆ ಆ ಮಗುನೇ ಕರ್ಕೊಂಡೋಗಿ ಆ ಮಗುಗೆ ಯಾವ ಕಲರ್ ಸ್ಕಿನ್ ಯಾವುದು ಬೇಕಾಗುತ್ತೆ ಅವರಲ್ಲಿ ಟೆಸ್ಟಿಂಗ್ ಮಾಡಿ ತೋರಿಸ್ತಾರೆ. ನಿಮಗೆ ಟೆಸ್ಟ್ ಮಾಡಿ ಆ ಕಲರ್ ಯಾವ್ದು ಸೆಟ್ ಆಗುತ್ತೋ ಅದನ್ನೇ ತೊಗೊಳ್ಳಿ. ಇದು ನಾನು ಕಾಮನಾಗಿ ಬಂದು ಇಟ್ಕೊಂಡಿರೋದ್ರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ಬ್ಲ್ಯಾಕ್ ಆಗ್ತಾ ಇರೋದು? ಎಲ್ಲರಿಗೂ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇದೆ. ನೀವೇನು ಯೂಸ್ ಮಾಡ್ತೀರೋ ಆ ಪ್ರಾಡಕ್ಟ್ನ ಹಂಗಂಗೆ ಕ್ಲೋಸ್ ಮಾಡಿ ನಿಮ್ಮ ಕಿಟ್ಟಲ್ಲಿ ಇಟ್ಕೊತಾ ಇರಿ. ಯಾಕೆಂದರೆ ಈ ಥರ ಸ್ಪೇಸ್ ನಮ್ಗೆ ಎಲ್ಲ ಕಡೆನೂ ಸಿಗಲ್ಲ. ಆಮೇಲೆ ಇದು ಕಾಂಪ್ಯಾಕ್ಟು ನಾನು ಇದಕ್ಕೆ ಸೆಟ್ ಆಗಿರೋದೇ ನಾನು ಇಟ್ಕೊಂಡಿರೋದು. ಬಟ್ ಇದು ಅವ್ರಿಗೆ ಸೆಟ್ ಆಗಲ್ಲ ನನಗೆ ಗೊತ್ತಿದೆ, ಬಟ್ ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇದು ಸೆಟ್ ಆಗುತ್ತೆ ಪೌಡರು, ಅದು ನಾನು ತೊಗೊಂಡಿದ್ದೀನಿ. ಇದನ್ನು ನಾವು ವೆಟ್ ಮಾಡ್ಕೊಂಡು ನಮಗೆ ಬ್ಲೆಂಡಿಂಗ್ ಈಸಿ ಬರುತ್ತೆ ಅಂತ ಅಷ್ಟೇ.
ಗೊತ್ತಾಗ್ತಾ ಇದೆಯಾ? ನೋಡಿ ಈ ಕಡೆಗೂ ಆ ಕಡೆ. ಇಯರಿಂದ ನೆಕ್ ಪಾರ್ಟ್ವರೆಗೂ ಇಲ್ಲಿವರೆಗೂ ನೀವು ಕ್ರೀಮು ಪೌಡರ್ ಎಲ್ಲ ಅಪ್ಲೈ ಮಾಡಲೇಬೇಕು. ಯಾಕೆಂದರೆ ಇಷ್ಟು ನಮಗೆ ವಿಸಿಬಲ್ ಇರುತ್ತೆ, ಕಾಣ್ತಾ ಇರುತ್ತೆ. ಇದಿಷ್ಟು ಡ್ರೆಸ್ಸಲ್ಲಿ ಕವರ್ ಆಗ್ಬಿಟ್ಟಿರುತ್ತೆ. ಇದು ಮತ್ತೆ ನೋಡಿ ಒಂಚೂರು ಡ್ರೈ ಆಗಬೇಕಿದೆ, ವೆಟ್ ಮಾಡಿ ನಾವು ಮಾಡಿರ್ತೀವಿ. ಬ್ಯಾಕ್ ಸೈಡಿಂದ ಎಕ್ಸಸ್ ಏನಿರುತ್ತೋ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಲೈಟಾಗಿ ಹಿಂಗೆ ಮಾಡಿದ್ರೆ ಇದು ಬರುತ್ತೆ. ಬೇಕಂದರೆ ನೀವು ಲೂಸ್ ಪೌಡರಲ್ಲೂ ಯೂಸ್ ಮಾಡ್ಬೋದು. ಒಂದು ನಿಮಿಷ ಆದಮೇಲೆ ಮತ್ತೆ ಇದನ್ನೇ ನಾವು ಇನ್ನೊಂದ್ಸರಿ ಅಪ್ಲೈ ಮಾಡಬೇಕು. ಮತ್ತೆ ವೈಸ್ ಮಾಡಿದ್ರೆ ಅದು ರಿಸಲ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೋಡಿ ಇವಾಗ ಸೆಕೆಂಡ್ ಇದು ಗೊತ್ತಾಗ್ತಾ ಇದೆ ನಮಗೆ. ನೋಡಿ ಇವಾಗ ಫೇಸು ಅವಾಗಲೇ ಒಂದು ಶೇಡ್ ಕಾಣ್ತಾ ಇತ್ತು, ಇವಾಗ ಇನ್ನೊಂದು ಶೇಡ್ ಕಾಣ್ತಾ ಇದೆ. ಬೆಟರ್ ನನ್ನ ಪ್ರಕಾರ ನೀವು ಫಾರ್ ಎವರ್ಗಿಂತ ಆಲಿವಲ್ಲಿ ಸಿಗುತ್ತೆ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಅಂತ, ಇದನ್ನೇ ತಗೊಂಡು ಇದರಲ್ಲೇ ಮಾಡಿ. ಇದು ದುಡ್ಡು ಕಮ್ಮಿ, ಇದು ಏನು ಎಫೆಕ್ಟ್ ಏನು ಆಗಲ್ಲ ಮಕ್ಕಳಿಗೆ. ಇದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇದು ನಾನು ಹೊಸ ತೊಗೊಂಡಿದ್ದೆ, ಬಟ್ ಆ ಓಲ್ಡ್ ಸ್ಕಿನ್ಗೆ ಅದು ಚೆನ್ನಾಗಿಲ್ಲ, ನನಗೆ ಗೊತ್ತಾಗ್ತಾ ಇದೆ. ನಿಮಗೆ ಇದರಲ್ಲೂ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಸ್ಕಿನ್ ಯೂಸ್ ಆಗುತ್ತೆ ಮೇಡಮ್. ಕಿಡ್ಸ್ಗೂ ಸಿಗುತ್ತಾ? ಅಂದರೆ ಅವ್ರಿಗೇನೆ ಸಪ್ರೇಟು ಸಿಗುತ್ತೆ. ಅವ್ರಿಗೇನೆ ಕರ್ಕೊಂಡು ಹೋದ್ರೆ ನೀವು ಅವ್ರದ್ದೇ ಕಲರ್ ನೋಡ್ಬಿಟ್ಟು ಕೊಡ್ತಾರೆ. ಅವ್ರಿಗೆ ಅವ್ರ ಸ್ಕಿನ್ಗೆ ಸೆಟ್ ಆಗೋ ಥರ ಕಲರು ನೋಡ್ಬಿಟ್ಟು ಅವರೇ ಕೊಡ್ತಾರೆ. ಇವಾಗ ನೀವು ಲೆಫ್ಟಲ್ಲಿ ಇದ್ದಿರಲ್ಲ ಮ್ಯಾಮ್, ಆ ಕ್ರೀಮ್ ಆಗುತ್ತಾ ಎಲ್ಲ ಕಲರ್ ಎಲ್ಲ ಟೈಪ್ ಸೂಟ್ ಆಗುತ್ತೆ? ಇದಾ? ಇದು ಸುಮ್ಮನೆ ನಾನು ಒಂದು ಇಟ್ಕೊಂಡು ನಿಮಗೆ ಡೆಮೋಗೆ ಎಲ್ಲ ಸೆಟ್ ಆಗಲ್ಲ. ಶೇಡ್ಸ್ ಬರುತ್ತೆ. ಆಯ್ತಲ್ವಾ? ಇದು ನಮ್ಮದು ಏನೇ ಮಾಡಿದ್ರು ಭರತನಾಟ್ಯಮಲ್ಲಿ ಡ್ರಾಮಾ ಮೇಕಪ್ ಅಂತಲೇ ನಾವು ಕರೆಯೋದು. ಯಾಕೆಂದರೆ ಫುಲ್ ಬ್ರೈಟಾಗಿ ಎಲ್ಲಿ ಕಾಣಿಸ್ಬೇಕಲ್ವ, ಅದಕ್ಕೆ ಡ್ರಾಮಾ ಮೇಕಪ್ ಅಂತಾನೆ
ಬೇಕಂದರೆ ಇದು ಫೌಂಡೇಶನ್ ಹಾಕಿ ಅದ್ರ ಮೇಲೂ ಹಾಕ್ಬೋದು. ಬಟ್ ಅದು ಏನಾಗುತ್ತೆ, ಲೇಯರ್ ವೈಸ್ ಎಲ್ಲ ಸ್ವಲ್ಪ ತಿಕ್ ಆಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಏನಾದ್ರು ಬೈ ಚಾನ್ಸ್ ವೆಟ್ ಆಯಿತು ಅಂದರೆ ಅದೆಲ್ಲ ಹಿಂಗೆ ರೌಂಡ್ ಪೀಲ್ ಆಗ್ತಾ ಬರುತ್ತೆ. ಎಲ್ಲೆಲ್ಲಿ ಸೆಕೆ ಆಗುತ್ತೋ ಹಿಂಗೆ ಅಂದ್ಕೊಂಡು ಅಲ್ಲಿ ಒಂದು ಮಾರ್ಕ್, ಒಂದು ಪ್ಯಾಚ್, ಇಲ್ಲಿ ಅಂದ್ಕೊಂಡ್ರೆ ಇಲ್ಲೊಂದು ಪ್ಯಾಚ್, ಆ ಥರ ಬರುತ್ತೆ. ಲೈಟಲ್ಲಿ ಬರಲಿ. ಇದು ಲೂಸ್ ಪೌಡರ್, ಇದೇನು ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಅದು ಕಲರ್ ಇದಾಗಿತ್ತಲ್ವ, ನಾನು ಅದಕ್ಕೆ ಸ್ವಲ್ಪ ಒಂಚೂರು ಬ್ಲೆಂಡ್ ಆಗಲಿ ಅಂದ್ಬಿಟ್ಟು ಡಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ತಂದಿರೋದು ಇದು ಅವ್ರಿಗೆ ಸೆಟ್ ಆಗೋದು ಅಂತ ನಿಮ್ಮ ಮೇಡಮ್ಗೆ. ಇಷ್ಟ ಆಯ್ತಲ್ವ? ನಮಗೆ ಇದು ಸ್ಮಡ್ಜ್ ಪ್ರೂಫ್. ನೋಡಿ, ನಾವು ಇಲ್ಲಿ ಮುಟ್ಟಿದ್ರೂ ಕೈಗೆ ಏನೂ ಅಂಟಲ್ಲ. ಇಷ್ಟು ಕರೆಕ್ಟಾಗಿ ನಾವು ಪ್ರೆಪ್ಪಿಂಗ್, ನಮ್ಮ ಸ್ಕಿನ್ ಕ್ಲೀನಾಗಿ ಪ್ರೆಪ್ ಮಾಡಿಬಿಟ್ರೆ ಎಷ್ಟು ಅಂಟಿ ಏನು ಮಾಡಿದ್ರು ಏನು ನಮ್ಮ ಕೈಗೆ ಎಕ್ಸಸ್ ಬರ್ತಾ ಇಲ್ಲ. ಇಷ್ಟು ನಾವು ಕರೆಕ್ಟಾಗಿ ಮಾಡ್ಕೊಳ್ಳೇಬೇಕು. ಇವು ಅಲ್ಲಿ ಮುಟ್ಟಿದ್ರೆ ಹೊಟ್ಟೋಗುತ್ತೆ, ಅದೆಲ್ಲ ಟೆನ್ಷನ್ ಬೇಡ. ಇಷ್ಟು ಮಾಡಿದ್ರೆ ಫುಲ್ ಕ್ಲೀನಾಗಿ ನೋಡಿ ಎಲ್ಲ ಹೊಟ್ಟೋದು. ನಿಮ್ಗೆ ಜಾಸ್ತಿ ಅನಿಸ್ತಾ ಈ ಥರ ಇನ್ನೊಂದು ಬ್ಲೆಂಡರ್, ಒಂದು ಬ್ರಷ್ ಇಟ್ಕೊಳ್ಳಿ, ಹಿಂಗೆ ಅಂದ್ಕೊಳ್ಳಿ. ನಿಮ್ಗೆ ಅನಿಸಿದ್ರೆ, ಎಕ್ಸಸ್ ಅನಿಸಿದ್ರೆ ಸುಮ್ಮನೆ ವೈಪ್ ಮಾಡಿ. ಎಕ್ಸ್ಟ್ರಾ ಏನಾದ್ರು ಇದ್ದರೆ ಈ ಬ್ರಷ್ಗೆ ಅದು ಹೊಟ್ಟೋಗುತ್ತೆ. ಆಯ್ತಲ್ವ? ಆಯಿತು. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು? ಕಣ್ಣು. ಫೇಸ್ ಆದಮೇಲೆ ಏನು ಮಾಡ್ತೀವಿ ನಾವು? ಕಣ್ಣಿಗೆ ನಾವು ಎಷ್ಟು, ನಾನು ಜಾಸ್ತಿ ಥರ ಇಟ್ಕೊಂಡಿದ್ದೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೋ ನೀವು ಅದರಲ್ಲಿ ಮಾಡ್ಬೋದು. ನಾನು ಒಂದು ಪೆನ್ಸಿಲ್ ಇಟ್ಕೊಂಡಿದ್ದೀನಿ, ನಾರ್ಮಲ್ ಪೆನ್ಸಿಲ್ ಬಂದು ಅಂತ ಕಾಸ್ಟ್ಲಿ ಅಲ್ಲ, 10-20 ರೂಪೀಸ್ದು. ಇದು ಯಾವುದೋ MN ಮೆನ್ಯು ಅಂತ, ಇದು ಒಂದು ಪೆನ್ಸಿಲ್ ಇದೆ. ಇದು ಏನು ತುಂಬ ಜಾಸ್ತಿ ಅಲ್ಲ, ಇದು ಒಂದು 30-40 ರೂಪಾಯಿ ಇರ್ಬೋದು. ಆಮೇಲೆ ಸ್ಟಿಕ್, ಕಾಜಲ್ ಸ್ಟಿಕ್ ಗೊತ್ತಿದೆ ಅಲ್ವಾ? ಇದು ಯಾವುದೋ ಬ್ರ್ಯಾಂಡ್ದು, ಲಾರಿಯಲ್ದು ಇದು ಬಂದಿದೆ. ಲ್ಯಾಕ್ಮಿನಲ್ಲೂ ಒಂದು ಬರುತ್ತೆ. ಸೊ ಲ್ಯಾಕ್ಮಿದು ಚೆನ್ನಾಗಿದೆ. ಸೊ ನಿಮಗೆ ಪೆನ್ಸಿಲ್ ಇದು ಈಸಿ ಆಗುತ್ತೆ. ವಿತ್ ಇದರಲ್ಲಿ ಪೆನ್ಸಿಲು ಇದೆ, ಹಿಂದೆ ನಿಮಗೆ ಡಸ್ಟ್ ಅದು ರಿಮೂವ್ ಮಾಡೋಕ್ಕೆ ಬ್ರಷಿಂಗ್ ಕೂಡ ಇದೆ. ಆಮೇಲೆ ನಾನು ಒಂದು ಓರಿಫ್ಲೇಮ್, ನಾನು ಮುಂಚೆ ಎಲ್ಲ ಓರಿಫ್ಲೇಮೇ ಯೂಸ್ ಮಾಡ್ತಾಯಿದ್ದೆ. ಬಟ್ ನಾನು ಈಗಲೂ ಸ್ವಲ್ಪ ಎಕ್ಸ್ಟ್ರಾ ಏನೇನಾದ್ರು ಬೇಕಂದರೆ ಓರಿಫ್ಲೇಮ್ದೆ ಪೌಡರು, ಇದು ಐಗೆ ಯೂಸ್ ಮಾಡೋದು ಅವೆಲ್ಲ ಅದೇ ಇಟ್ಕೊಂಡಿದ್ದೀನಿ. ಇದು ಓರಿಫ್ಲೇಮ್. ಇವಾಗ ನನ್ನ ಹತ್ರ ಇಷ್ಟಿದೆ. ಇವಾಗ ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದರಲ್ಲಿ ಮಾಡಿ. ಆಮೇಲೆ ಇದು ಜೆಲ್ ಲೈನರ್, ಬ್ರಷಲ್ಲಿ ಹಾಕೊಂಡಿದ್ದು ಜೆಲ್ ಲೈನರ್. ಈಗ ನಾವು ಫಸ್ಟು ಐಗೆ ಏನು ಮಾಡಬೇಕು? ಐಬ್ರೋ ಮಾಡ್ಕೊಳ್ಬೇಕು. ಐಬ್ರೋಗಿಂತ ಫಸ್ಟ್ ಏನು ಮಾಡ್ಕೊಳ್ಳೋಣ? ಕಣ್ಣು ಮಾಡ್ಕೊಳ್ಬೇಕು. ನಮ್ಗೆ ಏನು ಬೇಕು? ಕಣ್ಣಲ್ಲಿ ಒಂದು ಸ್ವಲ್ಪ ನಮಗೆ ಸ್ಟ್ರೋಕ್ ಬೇಕು. ಇಲ್ಲಿಗೆ ಭರತನಾಟ್ಯಮಲ್ಲಿ ನಮಗೆ ಸ್ಟ್ರೋಕ್, ಕಣ್ಣು ಚಿಕ್ಕದಿರಲಿ, ಕಣ್ಣು ದೊಡ್ಡದಿರಲಿ, ಸ್ವಲ್ಪ ಬಲ್ಜಾಗಿರಲಿ, ಹೆಂಗೆ ಇದ್ರೂ ನಮಗೆ ಸ್ಟ್ರೋಕೇ ಹಾಕಬೇಕು. ಸ್ಟ್ರೋಕ್ ಹಾಕಿನೇ ಮಾಡಬೇಕು. ನಾನು ಲೈನರ್, ಇದು ಜೆಲ್ ಲೈನರಲ್ಲಿ ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ಲಾ ಅಥವಾ ಪೆನ್ಸಿಲಲ್ಲಿ ಮಾಡಿ ತೋರಿಸ್ಲಾ?
ಜೆಲ್ ಲೈನರ್ ಎಲ್ಲರಿಗೂ ಯೂಸ್ ಮಾಡೋಕ್ಕಾಗುತ್ತಾ? ಪೆನ್ಸಿಲಲ್ಲಿ ಮಾಡಿದ್ರೆ ನೀವು ಲ್ಯಾಕ್ಮಿ ತಗೊಳ್ಳಿ, ಒಂದು ಸ್ವಲ್ಪ ಚೆನ್ನಾಗಿದೆ. ಅದು ಕಣ್ಣಿಗೆ ಮಾಡೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಇದು ಸ್ವಲ್ಪ ತುಂಬ ಡಾರ್ಕ್ ಇರಲ್ಲ, ಲೈಟ್ ಇರುತ್ತೆ. ಜೆಲ್ ಲೈನರ್ ಅಂದರೆ ಸ್ವಲ್ಪ ಬ್ರೈಟ್ ಆಗಿರುತ್ತೆ. ನಾನು ನಿಮಗೆ ಲೈನರಲ್ಲೇ ತೋರಿಸ್ತೀನಿ, ನೀವು ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಸ್ಟ್ರೋಕ್ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂತ. ಲೈನರ್ ಇದು ಜೆಲ್ದಲ್ಲ, ಇದು ನಾರ್ಮಲ್ ಇದೇನೆ. ಫಸ್ಟ್ ನಾವು ಸ್ಟ್ರೋಕ್ ತೊಗೊಂಡ್ಬಿಡೋಣ. ಕಂಡುಬಿಡಪ್ಪ. ನಾವು ಎಲ್ಲಿಗೆ ಎಂಡ್ ಮಾಡ್ಕೊಳ್ಬೇಕು ಅಂದರೆ, ಈ ನಮ್ದು ಐಬ್ರೋ ಎಂಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ಲ್ಯಾಂಟ್ ಲೈನ್ ತೊಗೊಳ್ಳೋಣ. ನಾರ್ಮಲ್ ಆಗಿ ಒಂದು ಲೈನ್ ಹಾಕ್ತೀನಿ. ಹೆಂಗೆ ಸ್ಲ್ಯಾಂಟ್ ಲೈನ್ ತೊಗೊಂಡಿದ್ದೀನಿ ನಾನು, ಹಾರಿಜಾಂಟಲ್ ಥರ. ಆಮೇಲೆ ಕಣ್ಣುಚ್ಚು. ಇವಾಗ ಇಲ್ಲಿಂದ ಕಣ್ಣ ಸ್ಪ್ರೆಡ್ ಮಾಡ್ಕೊಂಡು ಈ ಲೈನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಂದಿದೆಯಾ ಅಲ್ಲಿ ನಮಗೆ ಲೈನು? ಆ ಲೈನು ನಮಗೆ ಇಲ್ಲಿ ಕೆಳಗಡೆಗೂ ಕವರ್ ಆಗಬೇಕು, ಈ ಮೇಲ್ಗಡೆ ಲೈನ್ಗೂ ಕವರ್ ಆಗಬೇಕು ನಮಗೆ. ಸ್ವಲ್ಪ ಸಣ್ಣಕ್ಕೆ ನಿಮಗೆ ಇದರಲ್ಲಿ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದರೆ ವೈಟ್ ಪೆನ್ಸಿಲ್ ಬರುತ್ತೆ. ವೈಟ್ ಪೆನ್ಸಿಲಲ್ಲಿ ನೀವು ಬೇಕಂದರೆ ಲೈನ್ ಮಾಡ್ಕೊಂಡು ಅದ್ರ ಮೇಲೆ ಇದರಲ್ಲಿ ಹಾರು ಹಾಕಿ, ಅಥವಾ ಲೈನರ್ ಬರುತ್ತೆ ಗೊತ್ತಲ್ಲ, ಹಾಕಿದ್ದು ಐಲೈನರ್, ಅದರಲ್ಲೂ ಹಾಕ್ಬೋದು. ಅದರಲ್ಲೂ ಚೆನ್ನಾಗಿ ಬರುತ್ತೆ. ಅದು ತರಬೇಕಾಯ್ತಲ್ವ, ಐಲೈನರ್ ನಮ್ಗೆ ಇದು ಒಂದು ಇಟ್ಕೊಂಡು ಕರೆಕ್ಟಾಗಿ ಬಂದ್ಬಿಟ್ರೆ ನಾವು ಲೈನರ್ ಕ್ಲೀನಾಗಿ ಹೇಳ್ಕೊಳ್ತೀವಿ. ಕಣ್ಮುಚ್ಚು. ಇವಾಗ ಕಾಣ್ತಾ ಇದೆ ಅಲ್ವಾ? ಸೊ ಡಾರ್ಕಾಗಿ ಕಾಣ್ತಾ ಇದೆ. ಇದು ನಿಮಗೆ ಮುಂದೆ ಒಂದೊಂದ್ಸರಿ ಡ್ರೈ ಆಗಿರುತ್ತೆ. ಸೊ ಅವಾಗ ನಿಮ್ಮ ಟಿಶ್ಯೂನಲ್ಲಿ ಒಂಚೂರು ನಿಮಗೆ ಬ್ರಷ್ ಮಾಡಿ ಅದು ಡಾರ್ಕ್ ಆಗುತ್ತೆ. ಅದು ಕೀಳೋದು ಅದೆಲ್ಲ ಮಾಡುತ್ತೆ. ಕಣ್ಣು ಮಾಡಬೇಕಂದ್ರೆ ಯಾವಾಗಲೂ ನೀವು ಈ ಪಾಯಿಂಟ್ ಇರುತ್ತಲ್ವ, ಇಲ್ಲಿ ಹಿಂಗೆ ಇಟ್ಕೊಂಡೇ ಮಾಡಿ. ಸೊ ಆವಾಗ ಈಕ್ವಲ್ ಆಗಿ ಒಂದೇ ಲೈನ್ ಬರುತ್ತೆ. ಮೇಲ್ಗಡೆ ಲೈನ್ ಬಂತಲ್ವ ನಮಗೆ, ಚಿಕ್ಕಾಗೆ ಹಾಕಿ, ದಪ್ಪನೇ ಹಾಕ್ಬೇಕಿದು, ದಪ್ಪನೇ ಮಾಡಿ, ಸಣ್ಣಕ್ಕೆ ಮಾಡಬೇಡಿ. ಒಂಚೂರು ದಪ್ಪ ಇದು ನೋಡಿ, ಇಷ್ಟು ದಪ್ಪ ಇದೆ ಅಲ್ವಾ, ಅಷ್ಟು ದಪ್ಪನೇ ಹಾಕಿ. ನಾವು ಎಷ್ಟು ಚೆನ್ನಾಗಿ ದಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಅವ್ರ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕೆಳಗಡೆಗೆ ನೋಡಿ, ಈ ಐಬ್ರೋ ಲೈನ್, ಈ ಇದು ಕೆಳಗಡೆ ಇದೆಯಲ್ವಾ ಮಸ್ಕರ ಲೈನು, ಕೆಳಗಡೆದು ಅಲ್ಲಿಂದ ಕೆಳಗಡೆಗೆ ಒಂದು ಸ್ಟ್ರೋಕ್ ತಗೊಳ್ಳೋಣ ನಾವು. ಅದ್ರ ಮೇಲಲ್ಲ, ಕಾಜಲ್ ಹಚ್ಚೋ ಪಾಯಿಂಟ್ ಅಲ್ಲ, ಕಾಜಲಿಂದ ಕೆಳಗಡೆ ಪಾಯಿಂಟ್. ಕಣ್ಣಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಮೇಲೆ ನೋಡಿ, ಆಮೇಲೆ ಈ ಎಂಡ್ ಪಾಯಿಂಟ್ಸ್ನ ಇಟ್ಕೊಂಡೇ ಮಾಡಿ, ಇಲ್ಲಾಂದರೆ ಒಂಚೂರು ನಾವು ಬಿಟ್ಟರೆ ಅದು ಮೇಲೆ ಹೊಟ್ಟೋಗುತ್ತೆ.
ಕೆಳಗಡೆ ನಾವು ಇವಾಗ ನಾನು ಹಚ್ಚಿರೋದು ಕಾಜಲಿಂದನೇ ನಾವು ಮೇಲ್ಗಡೆ ಲೈನು ಮಾಡ್ಬೋದು. ಕಾಜಲ್ ಇಲ್ಲ ಅಂದರೆ ಇಂಕ್ ಲೈನರ್ ಬರುತ್ತಲ್ವ ಅದರಲ್ಲೂ ಮಾಡ್ಬೋದು. ಇದು ಒಂಚೂರು ಸೆಟ್ ಆಗೋಕ್ಕೆ ಒಂದು 10 to 20 ಸೆಕೆಂಡ್ಸ್ ತಗೊಳುತ್ತೆ. ಅದಾದಮೇಲೆ ಅದೇನು ರಬ್ ಎಲ್ಲ ಆಗಲ್ಲ. ರಬ್ ಮಾಡಿದ್ರು ಅದು ಸ್ಪ್ರೆಡ್ ಆಗಲ್ಲ. ಅದನ್ನು ನಾವು ಇವಾಗ ಇನ್ನೊಂದ್ಸರಿ ಕ್ಲೀನಾಗಿ ಅದ್ರ ಮೇಲೇ ತುಂಬ ಲಾಂಗ್ ಲಾಸ್ಟಿಂಗ್ ಅಂದರೆ ಜೆಲ್ ಲೈನರೇ ಯೂಸ್ ಮಾಡಿ. ಇದಕ್ಕಿಂತ ಜೆಲ್ ಲೈನರ್ ಯೂಸ್ ಮಾಡಿ. ಸೊ ಜೆಲ್ ಲೈನರಲ್ಲಿ ಏನಂದರೆ ನಿಮ್ಗೆ ಅದರಲ್ಲಿ ಬ್ರಷ್ ಕೂಡ ಬಂದಿರುತ್ತೆ. ಆ ಬ್ರಷಲ್ಲೇ ನಾವು ಲೈನ್ ಕೂಡ ಮಾಡ್ಕೊಳ್ಬೋದು. ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ? ಕಣ್ಣು ಬಂದಿದೆಯಾ ಕ್ಲೀನಾಗಿ? ಈ ಟಿಪ್ ನೋಡಿ, ಇನ್ನು ಕಾರ್ನರ್ ಇಂದ ನಾವು ಸ್ವಲ್ಪ ಲೈನು ಶಾರ್ಪ್ ಮಾಡ್ಬೋದು. ಇದರಲ್ಲಿ ಶಾರ್ಪ್ ಬಂದಿಲ್ಲ, ಯಾಕೆ ಹೇಳಿ ಇದು ಸ್ವಲ್ಪ ಪೆನ್ಸಿಲ್ ದಪ್ಪ ಇದೆ. ಸೊ ಈ ಥರ ಲೈನರಲ್ಲಿ ಯೂಸ್ ಮಾಡಿದ್ರೆ ನಮಗೆ ಕ್ಲೀನಾಗಿ ಎಷ್ಟು ತಿನ್ಬೇಕೋ ಅಷ್ಟು ಮಾಡ್ಬೋದು. ನೋಡಿ ಇವಾಗ ಶಾರ್ಪ್ ಆಯ್ತಲ್ವಾ? ಅವಾಗ ಟಿಕ್ಕಿಟ್ಟು ಇವಾಗ ಶಾರ್ಪ್ ಆಯ್ತು. ಕಣ್ಣಿಗೆ ಇಷ್ಟೇ ಮಾಡೋದು. ನೀವು ಅದನ್ನೇ ಇನ್ನು ಅದ್ರ ಮೇಲೆ 1 or 2 ಕೋಟ್ಸ್ ಮಾಡಿದ್ರೆ ಅದನ್ನ ಬ್ರೈಟಾಗಿ ಕಾಣಿಸುತ್ತೆ. ಯಾವಾಗಲೂ ನೀವು ಮೇಕಪ್ ಮಾಡಬೇಕಾದ್ರೆ ಕೈನ ಬಿಟ್ಟು ಬ್ರಷ್ಗಳಲ್ಲಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಸ್ಕಿನ್ಗೂ ಏನಾಗಲ್ಲ, ಮಗುಗೂ ಏನೂ ಆಗಲ್ಲ. ನೀವು ಅದು ಇದು ಮುಟ್ಟಿದ್ರೂ ಏನು ಪ್ರಾಬ್ಲಮ್ಮು ಆಗಲ್ಲ. ಈಗ ನೋಡಿ, ಇದು ಕ್ಲೀನಾಗಿ ಲೈನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕಾಜಲ್ ಮಾತ್ರ ಚೆನ್ನಾಗಿರೋ ಕಾಜಲ್ನೇ, ಚೆನ್ನಾಗಿರೋ ಬ್ರ್ಯಾಂಡ್ನೇ ಯೂಸ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ಮಕ್ಕಳು ಕಣ್ಣಿಗೆ ಎಫೆಕ್ಟ್ ಬೇಗ ಆಗುತ್ತೆ. ಅವ್ಳಿಗೆ ನಾನು ಕಾಜಲ್ಲೇ ಹಚ್ಚಂಗಿರಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು ಯಾವುದೋ ಒಂದು ಕಾಜಲ್ ಯೂಸ್ ಮಾಡಿ. ಸೊ ಈಗಲೂ ಅವಳಿಗೆ ನಾನು ಕಾಜಲ್ಲೇ ಹಾಕಲ್ಲ, ಬರೀ ಲೈನರಲ್ಲೇ ಹಾಕಲ್ಲ ಅವಳಿಗೆ. ಲ್ಯಾಕ್ಮಿ ಚೆನ್ನಾಗಿದೆ ಅಂದರೆ ಇದೇನು ಲ್ಯಾಕ್ಮಿ ತುಂಬ ಕಾಸ್ಟ್ಲಿ ಏನಲ್ಲ. ನಿಮಗೆ ಒಂದು 300-400 ರೂಪಾಯಿ ಸಿಗುತ್ತೆ. ನೋಡ್ಬಿಟ್ಟು ತಗೊಳ್ಳಿ. ಲಾರಿಯಲ್, ಲ್ಯಾಕ್ಮಿ ರೋಡಲ್ಲಿ ಸಿಗೋದು, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಸಿಗೋದು ದಯವಿಟ್ಟು ತೊಗೊಳ್ಬೇಡಿ. ಅವೆಲ್ಲ ಲೋಕಲ್ ಬ್ರ್ಯಾಂಡ್ಸ್. ಯಾವುದಾದ್ರು ಚೆನ್ನಾಗಿರೋ ಸ್ಟೋರ್ಸಲ್ಲೇ ತೊಗೊಳ್ಳಿ. 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಯಾಕೆಂದರೆ ಅದೆಲ್ಲ ನಮಗೆ ಒರಿಜಿನಲ್ ಪ್ರಾಡಕ್ಟ್ಸ್ ಇರುತ್ತೆ. ಆಚೆ ಸಿಗೋದೆಲ್ಲ ಲೋಕಲ್. ಇವಾಗೆಲ್ಲ ಫೇಕ್ ಪ್ರಾಡಕ್ಟ್ಸೇ ನಮಗೆ ಜಾಸ್ತಿ ಸಿಗ್ತಾ ಇದೆ. ಸೊ ನೋಡ್ಬಿಟ್ಟು ಬ್ರ್ಯಾಂಡ್ ಇರೋದನ್ನ ತೊಗೊಳ್ಳಿ. ಮ್ಯಾಕ್ ಅಷ್ಟೊಂದು ಕಾಸ್ಟ್ಲಿ ಏನಕ್ಕೆ ಯೂಸ್ ಮಾಡ್ತೀರಾ? ಬೇಕಂದ್ರೆ ಯೂಸ್ ಮಾಡಿ, ನೀವು ಬೇಕಂದ್ರೆ ತಗೊಳ್ಳಿ. ನನ್ನ ಹತ್ರ ಮ್ಯಾಕು ಇದೆ, ತೋರಿಸ್ತೇನೆ. ಮ್ಯಾಕ್ ಚೆನ್ನಾಗಿದೆ, ಬಟ್ ಅಷ್ಟೊಂದು ಕಾಸ್ಟ್ಲಿದು ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಪರ್ಸನಲ್ ಯೂಸಿಗೆ ಬೇಕಂದ್ರೆ ನೀವು ಮಾಡಿ. ಈ ಮೇಕಪ್ಗೆಲ್ಲ ಇಷ್ಟು ಸಾಕು. ಲ್ಯಾಕ್ಮಿ ಇಸ್ ಮೋರ್ ಓವರ್ ಆಲ್. ಬ್ರಷಲ್ಲಿ ಬಂತಲ್ವ ನಮಗೆ, ಇದ್ರ ನೀವು ಈ ಥರದ್ದು ತೊಗೊಂಡ್ರೂ ಆಗುತ್ತೆ. ಜೆಲ್ ಲೈನರ್ ಸ್ವಿಸ್ ಬ್ಯೂಟಿನೂ ಅಷ್ಟೇ. ಇದು ಏನು ಜಾಸ್ತಿ ಕಾಸ್ಟ್ಲಿ ಇಲ್ಲ. ಇದು ಒಂದು 400-500 ರೂಪಾಯಿ ಒಳಗಡೆ ಇರುತ್ತೆ. ಇಂಕ್ ಜೆಲ್ ಲೈನರು, ಇದು ಜೆಲ್ ಲೈನರು. ಬ್ರೌನ್ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ. ನೀವು ಬ್ರೌನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬ್ರೌನಲ್ಲಿ ಇದರಲ್ಲಿ ನಮಗೆ ಮೇಲ್ಗಡೆನೂ ಇರುತ್ತೆ, ಪೌಡರ್ ಬೇಸು ಇರುತ್ತೆ. ಈ ಪೌಡರ್ ಬೇಸ್ ಬಂದು ನಾವು ಮೇಲ್ಗಡೆ ಐಬ್ರೋಸ್ಗೆ ಯೂಸ್ ಮಾಡ್ಬೋದು. ಜೆಲ್ ಬೇಸ್ ಬಂದು ಕಣ್ಣಿಗೆ ಯೂಸ್ ಮಾಡ್ಬೋದು. ನಾನಿವಾಗ ಇದ್ರದ್ದು ಬ್ರಷಲ್ಲೇ ನಾನು ಅವ್ರಿಗೆ ಟಿಪ್ ಕೊಟ್ಟಿರೋದು ಅಲ್ಲಿ ಅಷ್ಟು. ಇವಾಗ ಈ ಸೈಡು ಹಾಕ್ಲಾ? ಗೊತ್ತಾಯ್ತಲ್ವ ನಿಮ್ಗೆ ಹಾಕೊಳ್ಳೋಕ್ಕೆ? ಅದು
ಕಾಜಲ್ ಹಾಕೋ ಲೈನ್ ಕೆಳಗಡೆಗೆ ಒಂದು ಲೈನ್, ಆ ಕೂದಲು ಇರುತ್ತಲ್ವ ಆ ಕೂದಲಿಂದ ಕೆಳಗಡೆ ಒಂದು ಲೈನ್ ನೀವು ಹಾಕೊಂಡ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ. ಏನು ಕಷ್ಟನೂ ಆಗಲ್ಲ, ಕಣ್ಣೊಳಗಡೆಗೂ ಟೆಚ್ಚಾಗಲ್ಲ. ಈ ಥರ ಪೆನ್ಸಿಲ್ಗಳು ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಮಾಡೋಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಆ ಸೈಡ್ಗೆ ಅದರಲ್ಲಿ ಲೈನರ್ ಅಲ್ಲ, ಚೆಂಚೆ ಬೇರೆ ಬೇರೆ ಆಗ್ಬಿಡುತ್ತಲ್ವ, ಬೇರೆಯವ್ರಿಗೆ ಹಾಕಿ ತೋರಿಸ್ಲಾ? ಇನ್ನೊಬ್ರಿಗೆ ಮಾಡು. ಇದು ನಾನು ಬ್ಲ್ಯಾಕ್ ಇಟ್ಕೊಂಡೆ, ಬ್ಲ್ಯಾಕು ಇದೆ, ಬ್ರೌನ್ ಇದೆ. ಇದು ಬ್ರೌನನ್ನು ಹಾಕಿ ತೋರಿಸ್ತೀನಿ ನೋಡಿ ಬೇಕಾದ್ರೆ. ಅದೊಂದು ಇದೊಂದು ಆಗುತ್ತೆ, ಪರವಾಗಿಲ್ಲ. ಒಂಚೂರು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಬೇಡ ಚೆನ್ನಾಗಿರಲ್ಲ. ಇವಾಗ ನಾನು ಯೂಸ್ ಮಾಡಿರೋದು ಅವ್ರಿಗೆ ಓರಿಫ್ಲೇಮ್ದು. ಫಸ್ಟು ಏನು ಮಾಡ್ಬೇಕು, ನಾವು ಕಣ್ಣಿಗೆ ಟಿಪ್ ತಗೊಳ್ಬೇಕು, ಲೈನ್ ಹೇಳ್ಕೊಳ್ಬೇಕು ಫಸ್ಟು. ಎಲ್ಲಿಗೆ ಐಬ್ರೋ ಎಂಡ್ ಎಲ್ಲಾಗಿರುತ್ತೋ ಆ ಲೈನ್ಗೆ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ, ಇವ್ರಿಗೆ ಎಲ್ಲಿ ಎಂಡ್ ಆಗ್ತಾ ಇದೆ ಅಂತ ನೋಡಿ. ಇಲ್ಲಿ ಎಂಡ್ ಆಗಿದೆ, ಇಲ್ಲಿಗೆ ನಾನು ಸ್ಟ್ರೋಕು ತೊಗೊತಾ ಇದ್ದೀನಿ. ಏನು ಮಾಡಿದೆ, ಇಲ್ಲಿಗೆ ಲೈಟ್ ಮಾಡ್ಕೊಂಡಿದ್ದೀನಿ. ಪೆನ್ಸಿಲ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ, ವೈಟ್ ಪೆನ್ಸಿಲಲ್ಲಿ ನೀವು ಸ್ಟ್ರೋಕ್ ತೊಗೊಂಡು ಅದ್ರ ಮೇಲೆ ಬೇಕಾದ್ರೆ ಇದನ್ನು ಅಪ್ಲೈ ಮಾಡಿ. ಸ್ವಲ್ಪ ತಿಕ್ಕಾಗೆ ಹಾಕೊಳ್ಳಿ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಕಣ್ಣು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಕಣ್ಣ ಇಟ್ಕೊಂಡು ಹಾಕಿ, ಅವರು ಅಲ್ಲಾಡಿಸ್ತಾ ಇರ್ತಾರೆ, ಸ್ಮಡ್ಜ್ ಆಗಿಬಿಡುತ್ತೆ ಆ ಕಡೆ ಈ ಕಡೆ. ಆ ಸ್ಕಿನ್ ಬಿಟ್ಟ ತಕ್ಷಣ ಮೇಲೆ ಕೆಳಗಡೆ ಹೋಗುತ್ತೆ. ಆದಷ್ಟು ಸ್ವಲ್ಪ ನಾವು ಹಿಂಗೆ ಇಟ್ಕೊಂಡು ಹಚ್ಚಿ, ಈ ಥರದ್ದೆಲ್ಲ ಹಚ್ಬೇಕಂದ್ರೆ ಲೈನರ್, ಇಂಕ್ ಲೈನರ್ ಬರುತ್ತಲ್ವ ಲ್ಯಾಕ್ಮಿದು, ಅದೆಲ್ಲ ಹಚ್ಬೇಕಂದ್ರೆ ಹಂಗೆ ಹಚ್ಚಬೇಕು ನಿಮಗೆ. ಇದು ಎಲ್ಲ ಕಡೆನೂ ಕ್ಲೀನಾಗಿ ಫಿಟ್ ಆಗಬೇಕಲ್ವ ನಮಗೆ. ಸ್ಟ್ರೋಕ್ ಗೊತ್ತಾಯ್ತಲ್ವ ನಿಮಗೆ? ಗೊತ್ತಾಯ್ತಲ್ವ ಸ್ಟ್ರೋಕ್? ಈಗ ಇವಾಗ ನಮಗೆ ಅಯ್ಯೋ ಇಲ್ಲೇನೋ ತಪ್ಪಾಗೋಯ್ತು, ಒರೆಸ್ಬೇಕು, ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ ನಾವು ಈ ಥರ ಒಂದು ಇಯರ್ ಬಡ್ಸ್ನ ಇಟ್ಕೊಂಡಿರ್ಬೇಕು. ಇದೆಲ್ಲ ನಿಮ್ಮ ಟೆಕ್ನಿಕ್ಸ್. ಇಯರ್ ಬಡ್ಡಲ್ಲಿ ಮಾಯಿಶ್ಚರೈಸರ್ ಅಥವಾ ಪ್ರೈಮರ್ ನಾವೇನು ಯೂಸ್ ಮಾಡಿರ್ತೀವೋ ಅದನ್ನು ಒಂಚೂರು ಡ್ಯಾಬ್ ಮಾಡಿ ಸ್ವಲ್ಪ ಲೈಟಾಗಿ ಇವಾಗ ಇಲ್ಲೇನೋ ತಪ್ಪಾಯಿತು, ಈ ಲೈನ್ನ ಹಿಂಗೆ ಕವರ್ ಮಾಡಿದ್ರೆ
ಅದು ಇದಕ್ಕೆ ಬಂದ್ಬಿಡುತ್ತೆ. ಸೊ ಕಾಟನ್ ತೊಗೊಂಡು ಒರೆಸೋದು ಅದು ಇದು ಮಾಡೋದು ಏನೂ ಇರಲ್ಲ. ಈ ಥರ ಎಲ್ಲ ತಪ್ಪು ಮಾಡ್ಕೊಳ್ಬೇಡಿ, ನಿಮಗೆ ತೋರಿಸ್ತಾ ಇರೋದು. ಈ ಥರ ಎಲ್ಲ ಆಗುತ್ತೆ. ಲಾಸ್ಟಲ್ಲಿ ಪೌಡರ್ನ ಒಂದು ಚೂರು ಟ್ಯಾಪ್ ಮಾಡಿ. ಈ ಸ್ಟ್ರೋಕ್ V1 ನೀವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಇದು ಒಳಗಡೆ ನೀವು ಹೆಂಗೆ ಬೇಕಾದ್ರೂ ಫಿಲ್ ಮಾಡ್ಕೊಳ್ಬೋದು. ಆ ಸ್ಟ್ರೋಕ್ ಮಾಡ್ಕೊಳ್ಳೋರ್ಗು ಒಂದು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಅಷ್ಟೇ. ನಾವು ಮಕ್ಳಿಗೆ ಹೇಳೋಕ್ಕಾಗಲ್ಲ, ನೀನು ಕಣ್ಣು ಅಳ್ಳಾಡಿಸ್ದೆ, ನೀನು ಸರಿ ಇಟ್ಕೊಂಡಿಲ್ಲ ಅಂತ. ಅದನ್ನೆಲ್ಲ ನಾವು ಕರೆಕ್ಷನ್ ನಾವೇ ಮಾಡ್ಕೊಳ್ಬೇಕು. ನೋಡಿ, ಕ್ಲೀನಾಗಿ ಇಟ್ಕೊಂಡು ಫೈನ್ ಲೈನ್ ನಾವೇ ಇಟ್ಕೊಳ್ಬೇಕು. ಇವಾಗ ಆಯ್ತಲ್ವ ಕಣ್ಣು. ಇವಾಗ ಇಲ್ಲೇನೋ ಎಕ್ಸ್ಟ್ರಾ ಇದಾಯಿತು. ಸೊ ಇದರಲ್ಲೇ ಇರುತ್ತೆ ನಮಗೆ ಪ್ರಾಡಕ್ಟು. ನಾವು ಮತ್ತೆ ಇದು ಮಾಡೋಲ್ಲ, ಇದೇ ಪ್ರಾಡಕ್ಟಲ್ಲೇ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಆಯ್ತು ಅಷ್ಟೇ. ಕಣ್ಣಾಯ್ತಲ್ವ. ಐ ಶೇಡೋ ಅಷ್ಟೇ, ಯಾವ ಕಲರು ನಾವು ಯೂಸ್ ಮಾಡೋಂಗಿಲ್ಲ. ಪಿಂಕ್ ಕಲರ್ ಒಂದೇ ಮಾಡಬೇಕು. ಭರತನಾಟ್ಯಂ ಮೇಕಪ್ಪಲ್ಲಿ ಪಿಂಕ್ ಐ ಶ್ಯಾಡೋ, ರೆಡ್ ಲಿಪ್ಸ್ಟಿಕ್, ಆಮೇಲೆ ಮೆರೂನ್ ಬಿಂದಿ ಅಷ್ಟೇ ಕಲರು. ಬೇಕಂದರೆ ಬೇರೆ ಬೇರೆ ಮಾಡ್ಬೋದು ನೀವು. ಸ್ವಲ್ಪ ಸ್ಟೇಜ್ ಫಂಕ್ಷನು ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಮಾಡಿ, ಇವ್ರು ಸಿಂಗಲ್ ಸೋಲೋ ಮಾಡ್ತಾ ಇರ್ತಾರಲ್ಲ, ಅವಾಗ ಆ ಥರ ಬೇರೆ ಕಲರ್ ಯೂಸ್ ಮಾಡಿ. ಬಟ್ ಎಲ್ಲ ಗ್ರೂಪಲ್ಲಿ ಮಾಡಬೇಕಾದ್ರೆ ಒಂದೇ ಥರ ಶೇಡ್ಸ್ನೇ ಯೂಸ್ ಮಾಡಿ. ಸೊ ಪಿಂಕ್ ಕಾಮನ್, ಇದರಲ್ಲಿ ಪಿಂಕೇ ಯೂಸ್ ಮಾಡಿ. ನಿಮಗೆ ಇದು ಫೈನ್ ಲೈನ್ ಬೇಕಂದರೆ ಇವಾಗ ಈ ಥರದ್ದು ನಿಮಗೆ ಪ್ರಾಕ್ಟೀಸ್ ಬೇಕು ಅಂದರೆ ಇಂಕ್ ಲೈನರ್ ಬರುತ್ತೆ ಅಲ್ವಾ, ಅಥವಾ ಪೇಂಟ್ ಬರುತ್ತೆ ಅಲ್ವಾ. ನೀವು ಮಕ್ಳದ್ದು ಬಾಕ್ಸ್ ಹಾರಿಸಾನ್ ಈ ಥರದ್ದು ಬಾಕ್ಸ್ ಬರುತ್ತೆ ಗೊತ್ತಾ, ಮಕ್ಳದ್ದು ನಂಬರ್ಸ್ ಬರೆಯೋಕೆ ಕೊಡ್ತಾರಲ್ವ, ಅದೇನು ಹೇಳ್ತಾರೆ ಸ್ಕ್ವೇರ್ ಪೇಜ್. ಅದರಲ್ಲಿ ಲೈನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಲೈನಿಂದ ಆ ಲೈನ್ಗೆ ಹಾರಿಸಾಂಟಲ್ ಆಗಿ ಮಾಡಿ ಒಂದು 10 ಲೈನ್ ಮಾಡಿ ನಿಮಗೆ ಬಂದ್ಬಿಡುತ್ತೆ ಪರ್ಫೆಕ್ಟ್ ಆಗೋಕ್ಕೆ. ಮ್ಯಾಥ್ಸ್ ಬುಕ್ ಯೂಸ್ ಮಾಡ್ತೀರಲ್ವ, ಹಾರಿಸಾಂಟಲ್ ಹಿಂಗೆ ಮಾಡಿದ್ರೆ ಈ ಸೈಡ್ ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಇನ್ನೊಂದು ಪೇಜಲ್ಲಿ ಈ ಕಡೆಯಿಂದ ಹಿಂಗೆ ಮಾಡ್ಕೊಳ್ಳಿ. ಸೊ ನಿಮಗೆ ಆವಾಗ ಕೈಗೆ ಆಡ್ಸೋಕ್ಕೆ ಈಸಿ ಆಗುತ್ತೆ. ನಿಮಗೆ ಅದು ಅಭ್ಯಾಸನೂ ಆಗುತ್ತೆ ಮಾಡೋಕ್ಕೆ. ಎಲ್ಲರಿಗೂ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಅದಕ್ಕೆ ಹೇಳಿದ್ದು ಸ್ಟ್ರೋಕ್ಸ್ ಅದರಲ್ಲಿ ಈಸಿ ಆಗುತ್ತೆ. ಇವಾಗ ನಾನು ಇವ್ರಿಗೆ ಪಿಂಕ್ ಕಲರ್ ಐ ಶ್ಯಾಡೋ ಯೂಸ್ ಮಾಡ್ತೀನಿ. ಈ ಥರ ಬ್ರಷ್ ತಗೊಳ್ಳಿ. ಕೈಯಲ್ಲೂ ಮಾಡ್ಬೋದು, ಫಸ್ಟು ಕೈಯಲ್ಲೇ ಮಾಡ್ತಾ ಇದ್ದಿದ್ದು, ಬಟ್ ಇವಾಗೆಲ್ಲ ಬ್ರಷ್ ಯೂಸ್ ಮಾಡ್ತೀವಿ. ಪಿಂಕ್ ಕಲರ್ ಫಸ್ಟು ನೀವು ಇದಕ್ಕೆ ಕ್ರೀಮ್ ಬೇಸ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕ್ರೀಮ್ ಬೇಸ್ ಇಲ್ಲ ಅಂದರೆ ಲೈಟ್ ಲಿಪ್ಸ್ಟಿಕ್ಸ್ ಇರುತ್ತೆ ಗೊತ್ತಾ, ಲೈಟ್ ಪಿಂಕ್ ಕಲರ್, ಪೀಚ್ ಕಲರ್, ನ್ಯೂಡ್ ಆ ಥರ ಕಲರ್ ಲಿಪ್ಸ್ಟಿಕ್ನ ಒಂದು ಸ್ವಲ್ಪ ಕೈಯಲ್ಲೇ ನೀವು ಇದು ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದು ನಾವು ಹಾಕೋದು ಸ್ಟಿಕ್ ಆಗುತ್ತೆ. ನಾವು ಯಾವುದೇ ಬ್ರ್ಯಾಂಡಿಗೆ ತೊಗೊಂಡ್ರು ಐ ಶ್ಯಾಡೋ ಪ್ಯಾಲೆಟು ಅದೆಲ್ಲ ಪೌಡರ್ ಬೇಸೇ ಬರುತ್ತೆ, ಯಾವುದು ಕ್ರೀಮ್ ಬೇಸ್ ಇರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ಟಿಕ್ ಬೇಕಲ್ವ ನಮಗೆ, ಸೊ ಅದನ್ನು ಯೂಸ್ ಮಾಡಿ. ಇವಾಗ ಇವ್ರಿಗೆ ಅದಿಲ್ಲ ಅಲ್ವಾ, ಇದರಲ್ಲಿ ನಮಗೆ ಕ್ರೀಮ್ ಬೇಸ್ ಇಲ್ಲ. ಇದು ಪಿಂಕ್ ಕಲರೇ ಇದೆ ಲಿಪ್ಸ್ಟಿಕ್ಕು. ನಾನು ಸುಮ್ಮನೆ ಇದು ಹಿಂದೆಗಡೆಯಿಂದ ಮುಂದೆ ಎಲ್ಲ ಕಲರ್ ಆಗಿದೆ, ಬೇರೆ ಬೇರೆ ಅಪ್ಲೈ ಮಾಡ್ತಾ ಇದ್ದೀನಿ. ಸುಮ್ಮನೆ ಒಂಚೂರು ಬೆಳ್ಳಲ್ಲಿ ತೊಗೊತಾ ಇದ್ದೀನಿ.
ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಲಿಪ್ಸ್ಟಿಕ್. ಇಲ್ಲ ಮಡಿಕೆ ಇನ್ ಕೇಸ್ ಇಲ್ಲ ಅಂದರೆ ನಿಮ್ಮ ಪ್ಯಾಲೆಟಲ್ಲಿ ಇದ್ದರೆ ಓಕೆ, ಪ್ಯಾಲೆಟಲ್ಲಿ ಬರಲ್ಲ. ಸೊ ಇದಂದರೆ ಸ್ವಲ್ಪ ಸ್ಟಿಕ್ ಆಗುತ್ತೆ ನಾವು ಮಾಡೋದು. ಒಂದು ಮೂರು ನಾಲ್ಕು ಅವರ್ ಒಂದು ಮುಖ ತೊಳೆಯೋವರೆಗೂ ಇರುತ್ತೆ. ಆ ಪ್ಯಾಲೆಟಲ್ಲಿ ನೋಡಿ ನಾನು ಪಿಂಕೇ ಇಲ್ಲ, ಈ ಪ್ಯಾಲೆಟಲ್ಲಿ ಸೆಂಟ್ ಅದು ನೀವು ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ. ಈ ಪಿಂಕ್ ತೊಗೊತಾ ಇದ್ದೀನಿ ನಾನು. ಇದು ನ್ಯೂಡು ಅಲ್ಲ, ಶೈನಿಂಗು ಅಲ್ಲ, ಮಿಡಲ್ ಕಲರ್ ಬರುತ್ತೆ. ಇದು ನ್ಯೂಡ್ ಅಂದರೆ ಫುಲ್ ಲೈಟಿಂದ ನಾವು ತೊಗೊತೀವಿ. ಸೊ ಈ ಕಲರ್ ನಾವು ತೊಗೊತಾ ಇದ್ದೀವಿ. ತುಂಬ ಹಾಕಿ ಉಜ್ಜೋದೆಲ್ಲ ಮಾಡಬೇಡಿ. ಸುಮ್ಮನೆ ನಾವು ಹಿಂಗೆ ಟ್ಯಾಪ್ ಮಾಡಿದ್ರೆ ಅದು ನಮ್ಮ ಬ್ರಷ್ಗೆ ಬರುತ್ತೆ. ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಹಿಂಗೆ ಇದು ಮಾಡಿ ಅಪ್ಲೈ ಮಾಡಿ. ಇಲ್ಲಾಂದರೆ ಜಾಸ್ತಿ ಇರುತ್ತೆ ಅಂದರೆ ಅದು ಫುಲ್ ಅದು ಕುತ್ಕೊಂಡ್ಬಿಟ್ರೆ ಸ್ಪ್ರೆಡ್ ಆಗಲ್ಲ. ಚಿನ್ನ ನೋಡಿ ಸ್ಟಿಕ್ ಆಯ್ತಾ? ಪಿಂಕ್ ಕಲರ್ ಪಿಂಕ್ ಕಾಣ್ತಾ ಇದೆಯಾ? ನಮ್ಗೆ ಇಷ್ಟು ಬ್ರೈಟ್ ಬೇಕು ಅಂತ. ಬೇಕಂದರೆ ಎರಡು ಪಿಂಕ್ ಇದೆ, ಒಂದು ಲೈಟ್ ಒಂದು ಡಾರ್ಕ್ ಇದೆ. ನೀವು ಫಸ್ಟ್ ಒಂದು ಲೈಟಲ್ಲಿ ಅಪ್ಲೈ ಮಾಡಿ. ಫಸ್ಟು ಯಾವಾಗಲೂ ಲೈಟಿಂದ ಡಾರ್ಕಿಗೆ ಹೋಗಬೇಕು, ಡಾರ್ಕಿಂದ ಲೈಟಿಗೆ ಬರೋಕ್ಕಾಗಲ್ಲ. ಸೊ ಲೈಟ್ ಹಚ್ಚಿ ಆಮೇಲೆ ಅದು ನಿಮ್ಗೆ ಲೈಟ್ ಅನ್ಸಿದ್ರೆ ಇನ್ನೊಂಚೂರು ಡಾರ್ಕ್ ಮಾಡಿ. ಮನೆಗೆ ಎರಡು ಪಿಂಕು. ನಮ್ಮದು ಪ್ಯಾಲೆಟಲ್ಲಿ ವೈಟ್ ಇದೆ, ಪೀಚ್ ಕಲರ್ ಒಂದಿದೆ. ಇದು ಸ್ಕಿನ್ಗೆ ಅವ್ರಿಗೆ ಸೆಟ್ ಆಗುತ್ತೆ. ಈ ಪೀಚ್ ಕಲರ್ ತಗೊಳ್ಳೋಣ. ಈ ಲೈನ್ ಇಲ್ಲಿ ಇರುತ್ತಲ್ವ, ಸ್ವಲ್ಪ ಹಿಂಗೆ ಲೈನ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ನಮಗೆ ಮಕ್ಕಳಿಗೆಲ್ಲ ಒಂದೇ ಥರ ಕಣ್ಣು ಕ್ಲೀನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಸುಮ್ಮನೆ ಬರೀ ಕಾರ್ನರ್ ಟಿಪ್ ಮಾತ್ರ. ಆಯ್ತಾ? ಇದು ಕಣ್ಣು. ಇನ್ನೇನು ಬ್ಯಾಲೆನ್ಸ್ ಇದೆ ಈಗ? ಲಿಪ್ಸ್ಟಿಕ್ ಯಾವಾಗಲೂ ಲಾಸ್ಟಿಗೆ ಬರಬೇಕು. ಲಿಪ್ಸ್ಟಿಕ್ ಫಸ್ಟೇ ಹಾಕಬೇಡಿ. ಇವಾಗ ಕಣ್ತಾ ಆಯ್ತಲ್ವ, ಬೇಕಂದರೆ ನೀವು ಇನ್ನೂ ಡಾರ್ಕ್ ಮಾಡ್ಬೋದು, ಇನ್ನೂ ಲೈಟ್ ಬೇಕಾದ್ರೆ ಮಾಡ್ಕೊಳ್ಬೋದು. ಇವಾಗ ಅವ್ರಿಗೆಲ್ಲ ಮಾಡೋಕ್ಕೆ ಅಷ್ಟು ಐಡಿಯಾ ಇರಲ್ಲ, ನಿಮಗೆ ಬರಲ್ಲ ಅಲ್ವಾ? ಸೊ ಫಸ್ಟು ಅವ್ರು ಐ ಶೇಡ್ಸ್ ಹಾಕ್ಬಿಟ್ಟು ಆಮೇಲೆ ಲೈನರ್ ಹಾಕ್ಬೋದಾ? ಐ ಶೇಡ್ ಹಾಕಿದ್ರೆ ಏನಾಗುತ್ತೆ, ಹಂಗೂ ಹಾಕ್ಬೋದು. ನಾವು ಪ್ರೊಫೆಷನ್ನು ಹಿಂಗೆ ಮಾಡೋದು. ಸ್ಪ್ರೆಡ್ ಆದರೆ ಮತ್ತೆ ಬೇಕಂದ್ರೆ ಇದನ್ನ ಹಾಕಿ ಮತ್ತೆ ನೀವು ಲೈನರ್ ಇಟ್ಕೊಂಡಿರ್ತೀರಾ ಅಲ್ವಾ, ಈ ಲೈನರಲ್ಲಿ ಇನ್ನೊಂದ್ಸರಿನೂ ಮಾಡೋದು, ಏನೂ ಆಗಲ್ಲ. ಬಟ್ ನಾವು ಹಿಂಗೆ ಮಾಡ್ಕೊಳ್ಳೋದು ನಮಗೆ. ಸೊ ನಾನು ನಿಮ್ಗೆ ಹಂಗೆ ತೋರಿಸ್ತೇನೆ. ಐಬಾಲ್ ಅಷ್ಟೇನಾ? ಐಬಾಲ್ ಶೇಪ್ ಅಷ್ಟೇ ಮಾಡಬೇಕು, ಅಷ್ಟೇ ಮಾಡೋದು. ನೋಡಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಅಲ್ಲಿಂದ. ಬೇಕಂದ್ರೆ ನೋಡಿ ಇವಾಗ ನಿಮ್ಗೆ ಇದು ಲೈಟ್ ಆಯಿತು, ಇವಾಗ ನಾನು ಅದ್ರ ಮೇಲೆ ಇನ್ನೊಂದ್ಸರಿ ಅಪ್ಲೈ ಮಾಡಿದ್ರೆ ಡಾರ್ಕ್ ಆಗುತ್ತೆ ಅಷ್ಟೆ. ಲಾಸ್ಟ್ ಫಿನಿಶಿಂಗ್ ಟಚ್ ಇವೆಲ್ಲ ನಾವು ಬೇಕಂದರೆ ಕೊಡ್ಕೊಳ್ಬೋದು. ನಾವಿದು ಎಷ್ಟು ವೀಕ್ ಕೊಟ್ಕೊತೀವೋ ಸ್ಟ್ರೋಕು ಅಷ್ಟು ಬ್ರೈಟ್. ಇವ್ರ ಕಣ್ಗೆಲ್ಲ ಒಂದು ಲೈನ್ ತೊಗೊಂಡ್ರೆ ಸಾಕು ನಮಗೆ, ಜಾಸ್ತಿ ವಿ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ದೊಡ್ಡವ್ರು ಇರ್ತಾರಲ್ಲ, ತುಂಬ ಅವ್ರಿಗೆಲ್ಲ ಸ್ವಲ್ಪ ದೊಡ್ಡದು ಮಾಡಿದ್ರೆ ಬ್ರೈಟಾಗಿ ಕಾಣಿಸುತ್ತೆ. ಅವರು ಸ್ವಲ್ಪ ಅಡಲ್ಟ್ ಇದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಇವ್ರ ಮಕ್ಳಿಗೆಲ್ಲ ಒಂದು ಲೈನ್ ಆದರೆ ಸಾಕು, ಒಂದಷ್ಟು ವರ್ಷ, ಒಂದು 15-16 ಇಯರ್ಸ್ವರೆಗೂ ಸಾಕಷ್ಟು. ಇವಾಗ ಬ್ರೈಟ್ ಆಯ್ತಲ್ವಾ, ಅದ್ರ ಮೇಲೆ ಏನು ಕೂರ್ಸಲ್ಲ ನಾವು, ಆ ಲೈನರ್ ಮೇಲೇ ಅಪ್ಲೈ ಮಾಡೋದು ಐ ಶ್ಯಾಡೋ.
ಐಬ್ರೋಸ್. ಇವಾಗ ಐಬ್ರೋಸ್ ಮಸ್ಕರ ಹಾಕ್ಬೋದಾ ಅಂತ. ಮಸ್ಕರ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೂ. ಆಮೇಲೆ ಎಕ್ಸ್ಟ್ರಾ ಮಸ್ಕರಾನು ಸಿಗುತ್ತೆ ನಿಮಗೆ. ಅದೆಲ್ಲ ಮಕ್ಳಿಗೆಲ್ಲ ಹಾಕಕ್ಕೆ ಹೋಗ್ಬೇಡಿ, ತುಂಬ ಆಡಾಗಿ ಕಾಣಿಸುತ್ತೆ. ದೊಡ್ಡವ್ರಿಗೆಲ್ಲ ಅಂದರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ಹಾಕಬೇಡಿ. ಇರೋದ್ರಲ್ಲೇ ನಾವು ಫೈನ್ ಬ್ಲೆಂಡ್ ಮಾಡ್ಕೊಳ್ಳೋಣ ಸಾಕು. ಬೇಕಂದರೆ ಇವಾಗೆಲ್ಲ ಹಾಕ್ಕೊತಾ ಇದ್ದಾರೆ, ಅದು ಯಾರೋ ಹಾಕ್ಕೊಂಡ್ರು ಅಂತ ನೀವು ಹಾಕಕ್ಕೆ ಹೋಗ್ಬೇಡಿ, ಅದು ಸಾಕು. ಒಂದೊಂದು ಗ್ಲೂ ಕ್ಲೀನಾಗಿ ಸ್ಟಿಕ್ ಆಗಲ್ಲ. ಒಂದು ಕಣ್ಣು ಬಂದ್ಬಿಟ್ಟಿರುತ್ತೆ, ಇನ್ನೊಂದು ಕಣ್ಣು ಮಾತ್ರ ಇರುತ್ತೆ. ಅವಾಗ ಏನಾಗುತ್ತೆ, ಮಕ್ಳಿಗೂ ಹಿಂಸೆ, ಅವ್ರಿಗೂ ಬೇಜಾರು, ನಿಮಗೂ ಬೇಜಾರಾಗ್ತಾ ಇರುತ್ತೆ. ನೀವು ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ. ಇವಾಗ ಕಣ್ಣು ಬಿದೋಗ್ತಾ ಇದೆ ಅನ್ನೋ ಇದರಲ್ಲೇ ಇರುತ್ತೆ. ಸೊ ಬೆಟರ್ ಅದನ್ನು ಯೂಸ್ ಮಾಡಬೇಡಿ. ಆಮೇಲೆ ಸ್ವಲ್ಪ ಅವ್ರು ದೊಡ್ಡವ್ರು ಆಗ್ತಾರಲ್ವ, ಅವಾಗ ಯೂಸ್ ಮಾಡಿ. ಇದು ಪೆನ್ಸಿಲಲ್ಲೂ ಮಾಡ್ಬೋದು. ಆಮೇಲೆ ಈಗ ನೀವು ಐ ಶ್ಯಾಡೋ ಪ್ಯಾಲೆಟಲ್ಲಿ ಬ್ಲ್ಯಾಕು ಇರುತ್ತೆ. ಈ ಪ್ಯಾಲೆಟಲ್ಲಿ ಬ್ಲ್ಯಾಕ್ ಇಲ್ಲ ನೋಡಿ, ಈ ಪ್ಯಾಲೆಟಲ್ಲಿ ಬ್ಲ್ಯಾಕ್ ಇದೆ. ಸೊ ಇದರಲ್ಲೂ ಬ್ರಷಿಂದ ನಾವು ಮಾಡ್ಬೋದು. ಬ್ರಷಿಂದ ಮಾಡೋದಂದರೆ ನಿಮ್ಗೆ ಗೊತ್ತಲ್ವ, ಈ ಥರದ್ದು ಬೇರೆ ಬ್ರಷಲ್ಲಿ ಮಾಡಬೇಕು ನಾವು. ಈ ಬ್ರಷಲ್ಲಿ ಮಾಡ್ಕೊಳ್ಬೇಕು ಇಲ್ಲಿಗೆ ಮಾಡೋದಾದ್ರೆ. ಈಗ ನಿಮಗೆ ಪೆನ್ಸಿಲಲ್ಲಿ ಮಾಡಿ ತೋರಿಸ್ತೀನಿ ನಾನು. ಇದು ಲ್ಯಾಕ್ಮಿ ಪೆನ್ಸಿಲ್ ತೊಗೊಂಡಿದ್ದೆ ನಾನು. ಒತ್ತಿ ಅಮ್ಕಿ ಎಳಿಬೇಡಿ. ಅವ್ರದ್ದು ಫುಲ್ಲು ಏನಿದೆಯೋ ಅದ್ರ ಮೇಲೆ ಸುಮ್ಮನೆ ನಾವು ಹಿಂಗೆ ಒನ್ ಟಚ್ ಅಪ್. ಜೆಲ್ ಲೈನರಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ದೊಡ್ಡವ್ರಿಗೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸಾಕು ಇಷ್ಟರಲ್ಲೇ ಮಾಡಿ ಸಾಕು. ಅವ್ರದ್ದು ಏನು ಐಬ್ರೋ ಇರುತ್ತೋ ಅದನ್ನೇ ಶೇಪ್ ಮಾಡಿ ಅಷ್ಟೇ. ನೀವು ಎಕ್ಸ್ಟ್ರಾ ಶೇಪ್ ಎಲ್ಲ ಕೊಟ್ಟರೆ ಅದು ಬೇರೆ ಏನೋ ಆಗಿಬಿಡುತ್ತೆ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಈಗ ಇವ್ರದ್ದು ಶೇಪ್ ಚೆನ್ನಾಗಿದೆ, ಕೆಲವ್ರಿಗೆ ಇಲ್ಲೆಲ್ಲ ಹೇರ್ ಬಂದಿರುತ್ತೆ, ಮಕ್ಕಳಿಗೆ ಅದು ಹೇಗೆ ಮಾಡೋದು ನಾವು? ಇನ್ನೇನು ಈಗ ಇವ್ರದ್ದು ಸ್ವಲ್ಪ ಶೇಪ್ ಚೆನ್ನಾಗಿದೆ, ಹಾಂ ಸ್ವಲ್ಪ ಬಂದ್ಬಿಟ್ಟಿರುತ್ತೆ ನೋಡಿ, ಆಗ ಮಕ್ಕಳಿಗೆ ನಾವು ಯಾವ ಥರ shape? ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಇರಲ್ಲ ನಮಗೆ, ಇಲ್ಲಿ ಕೆಳಗಡೆ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಇದೇ ಪೆನ್ಸಿಲಲ್ಲಿ ನಾವು ಸ್ವಲ್ಪ ಲೈನ್ನ ವಿ ಥರ ಮಾಡ್ಕೊಳ್ಳೋಣ. ಯುನೋ ವಿನೋ ನೋಡ್ಬಿಟ್ಟು ಮಾಡಿಬಿಟ್ಟು ಅದರೊಳಗಡೆ ಲೈಟ್ ಫಿಲ್ಲಿಂಗ್ ಹಿಂಗೆ ಕೊಡೋಣ ಅಷ್ಟೇ. ಇಲ್ಲಿ ಕೂದಲೇ ಇರಲ್ಲ, ಸೊ ಹಿಂಗಿರುತ್ತೆ ಅವ್ರದ್ದು ಐಬ್ರೋ, ಇಲ್ಲಿಗೆ ಎಂಡ್ ಆಗೋಗಿರುತ್ತೆ, ಅಲ್ಲಿ ಏನೂ ಇರಲ್ಲ. ಸೊ ನಾವು ಅದನ್ನೇ ಏನು ಮಾಡಬೇಕು, ಸ್ವಲ್ಪ ಹಿಂಗೆ ಪೆನ್ಸಿಲಲ್ಲಿ ಲೈಟ್ ಬ್ಲೆಂಡಿಂಗ್ ಕೊಡಬೇಕಷ್ಟೆ. ಈ ಕಾರ್ನರ್ ನಾವು ಬೇಕಂದರೆ ಅವ್ರದ್ದು ಇಲ್ಲಿಗೆ ಎಂಡ್ ಆಗಿರುತ್ತಲ್ವ ನೋಡ್ಕೊಂಡು ಆ ಟಿಪ್ನ ಎಲ್ಲಿಗೆ ಬೇಕಾದ್ರೂ ಎಂಡ್ ಮಾಡ್ಬೋದು, ಅಥವಾ ಇದು ಸ್ಮರ್ಚ್ ಮಾಡ್ಬೋದು, ಇಲ್ಲ ಲೈನ್ ಬೇಕಾದ್ರೂ ಮಾಡ್ಬೋದು. ತುಂಬ ಲೈನ್ ಮಾಡಿದ್ರೆ ತುಂಬ ಅಸಹ್ಯ ಕಾಣಿಸುತ್ತೆ. ಸೊ ಬೆಟರ್ ಒಂಚೂರು ಬೆಂಡ್ ಕೊಡಿ, ಸೊ ಆವಾಗ ಐಬ್ರೋ ಥರ ಕಾಣಿಸುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಡಾರ್ಕ್ ಲೈನ್ನ ಆ ಲೈನ್ ಕೊಟ್ಟರೆ ಸೊ ಅವ್ರದ್ದು ಐಬ್ರೋ ಫಿನಿಶ್ ಆಗಬೇಕು. ಜಾಸ್ತಿ ಅಂಕಿ ಮಾಡಬೇಡಿ, ಸುಮ್ಮನೆ ಲೈಟಾಗಿ ಹಿಂಗೆ ಎಳ್ಕೊಂಡು ಲೈಟ್ ಪೆನ್ಸಿಲ್ ಇದು ಮಾಡಿದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗ ನಾನು ಅವ್ಳಿಗೇನು ಜಾಸ್ತಿ ಮಾಡಿಲ್ಲ, ಡಾರ್ಕಾಗೂ ಮಾಡ್ಬೋದು. ನಾನು ಜೆಲ್ ಲೈನರ್ ಇದೆ ಅಲ್ವಾ, ಜೆಲ್ ಲೈನರಲ್ಲೂ ಮಾಡ್ಬೋದು. ಮಾಡಿದ್ರೆ ಏನಾಗುತ್ತೆ ಅಂದರೆ ಫುಲ್ ಬ್ರೈಟಾಗಿ ಕಾಣಿಸುತ್ತೆ, ತುಂಬ ದೊಡ್ಡ ಇದಾಗಿ ಕಾಣಿಸುತ್ತೆ. ಇವ್ರಿಗೆ ಅಷ್ಟೊಂದು ಅವಶ್ಯಕತೆ ಚೆನ್ನಾಗಿರಲ್ಲ.
ದೊಡ್ಡವ್ರಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಕ್ಕಳನ್ನ ಸ್ವಲ್ಪ ನಾವು ಕಾಣೋ ಥರನೇ ಮಾಡಬೇಕಲ್ವ. ಸೊ ಅದಕ್ಕೆ ಇದೇ ಸಾಕು. ಇದರಲ್ಲಿ ಬೇಕಂದರೆ ಮಾಡಬೇಕಂದ್ರೆ ತೋರಿಸ್ತೀನಿ. ಬೇಕು ಇದರಲ್ಲಿ ಜಾಸ್ತಿ ಡಾರ್ಕ್ ಆಗುತ್ತೆ. ಸೊ ಅದಕ್ಕೆ ನೀವು ಬ್ರೌನ್ ಶೇಡ್ನ ಯೂಸ್ ಮಾಡಿ, ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡಿ. ಡಿಫ್ರೆನ್ಸ್ ಇದೆ ಅಲ್ವಾ ಕಣ್ಣಿಗೆ. ಸೊ ಇವಾಗ ಇದನ್ನು ಹಂಗೇನೆ ಮಾಡ್ಕೊಳ್ಳಿ. ಲೈಟ್ ಲೈನಿಂಗ್ ಮಾಡ್ಕೊಳ್ಳಿ ಫಸ್ಟು, ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಇಲ್ಲಿ ಕೆಳಗಡೆ ಲೈನ್ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಲೈನ್ ಮಾಡ್ಕೊಳ್ಳಿ. ಇಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ನಾವು ಜಾಸ್ತಿ ಡ್ಯಾಬ್ ಮಾಡೋಕ್ಕೆ ಹೋಗಬೇಡಿ. ಈ ಪಾರ್ಟಲ್ಲಿ ಯಾವಾಗಲೂ ಜಾಸ್ತಿ ಇರುತ್ತೆ, ಆ ಪಾರ್ಟ್ನಲ್ಲಿ ಜಾಸ್ತಿ ಕಲರ್ ಮಾಡಬೇಡಿ. ಆ ಲೈನಿಂದ ತಗೊಳ್ಳಿ. ಕೆಳಗಡೆ ನೋಡಿ ಇಲ್ಲಿ ಲೈಟ್ ಇರುತ್ತೆ ಎಲ್ಲರಿಗೂ, ಈ ಜಾಗದಲ್ಲಿ ಸ್ವಲ್ಪ ಬ್ರೈಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ಒಂದು 20 ಮಿನಿಟ್ಸಲ್ಲಿ ಹೇರು ಫೇಸು ಎಲ್ಲ ಆಗುತ್ತೆ. ನಾನು ನಿಮಗೆ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳೋದ್ರಿಂದ ಸ್ವಲ್ಪ ಟೈಮ್ ನಿಮಗೆ ಜಾಸ್ತಿ ತಗೊಳ್ತಾ ಇದೆ. ಇಲ್ಲಿರೋ ಕೂದಲೆಲ್ಲ ಹಾಗೆ ಇದೆ ನೋಡಿ. ಕೆಳಗಡೆ ಐಬ್ರೋಯಿಂದ ಎಕ್ಸ್ಟ್ರಾ ಇರೋದಿಲ್ಲ, ಅದನ್ನ ನಾನೇನು ಟಚ್ ಮಾಡಿಲ್ಲ, ಬರೀ ಶೇಪ್ ಮಾತ್ರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎರಡು ಗೊತ್ತಾಗ್ತಾ ಇದೆ ಅಲ್ವಾ ನಾವು ಹಾಗೆ. ಇನ್ನು ಡಾರ್ಕ್ ಮಾಡಬೇಕು ಅಂದರೆ ಪೆನ್ಸಿಲಲ್ಲಿ ಡಾರ್ಕ್ ಆಗಲ್ಲ, ಲೈನರಲ್ಲೇ ಡಾರ್ಕ್ ಮಾಡಬೇಕು. ಜೆಲ್ ಲೈನರಲ್ಲಿ ಡಾರ್ಕ್ ಆಗುತ್ತೆ. ಸಾಕಲ್ವಾ ಇಷ್ಟು? ಲಾಸ್ಟ್ ಮಸ್ಕರ, ಇದು ಕಂಪ್ಲೀಟ್ ಆಗೋಕ್ಕೆ ಮಸ್ಕರ ಬೇಕು. ಮಸ್ಕರದಲ್ಲಿ ಎಲ್ಲ ನಾವು ಹಿಂಗೆ ತೆಗ್ದಾಗ ಎಲ್ಲ ಜಾಸ್ತಿ ಎಲ್ಲ ಬಂದ್ಬಿಟ್ಟಿರುತ್ತೆ. ನಿಮಗೆ ಗೊತ್ತಾಗಲ್ಲ ಅಯ್ಯೋ ಜಾಸ್ತಿ ಇದೆ ಕಮ್ಮಿ ಇದೆ ಅಂತ. ಫಸ್ಟು ನೀವೇನು ಮಾಡ್ಕೊಳ್ಳಿ, ಆ ಬ್ರಷಿಂದ ಇದು ಮಾಡ್ಕೊಂಡು ಎಕ್ಸಸ್ ಇರೋದೆಲ್ಲ ಆಚೆ ಬಂದುಬಿಡುತ್ತೆ ನಿಮಗೆ. ಸೊ ಅವಾಗ ಇದು ನೋಡಿ ಒಂದೇ ಲೈನ್ ಆಗುತ್ತೆ ಅಲ್ವಾ. ನಿಮಗೆ ಹಾಕಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಲೈಟಾಗಿ ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ. ಅವರೇ ರೆಪ್ಪೆ ಒಂದು 2 ಸರಿ ಅಳ್ಳಾಡ್ಸಿದ್ರು ಅದು ಟಚ್ ಆಗಿಬಿಡುತ್ತೆ. ಅದನ್ನು ಕೆಳಗಡೆಗೆ ಇದು ಮಾಡ್ಕೊಳ್ಬೇಡಿ ಅಷ್ಟೇ. ಫುಲ್ ಮೇಲೆ ನೋಡಬೇಡ, ಹಾಫ್ ನೋಡಿ, ಅರ್ಧ ನೋಡಿ. ಪಿಲ್ಪಿಲ ಅಂತ ಕಣ್ಣು ಒಂದು 2-3 ಸರಿ ಅಂದ್ಬಿಟ್ರೆ ಮೇಲೆ ಕೆಳಗಡೆ ಹಿಂಗೆಲ್ಲ ಆಗ್ಬಿಡುತ್ತೆ. ಇದು ಬೆಂಡ್ ಮಾಡೋದು ಇದೆಲ್ಲ ಬರುತ್ತೆ, ಸ್ಕೇಲೆಲ್ಲ ಅದೆಲ್ಲ ಕಟ್ ಮಾಡಿ ಎಲ್ಲ ಬ್ಲೆಂಡ್ ಮಾಡಿದ್ರೆ ಇದು ಬೆಂಡ್ ಆಗುತ್ತೆ. ಮಕ್ಳಿಗೆ ಅದರ ಅವಶ್ಯಕತೆ ಎಲ್ಲ ಏನಿಲ್ಲ, ಇಷ್ಟು ಮಾಡ್ಕೊಳ್ಳಿ ಸಾಕು. ಮಸ್ಕರ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಏನು ಮಾಡೋಣ, ಬಿಂದಿ ಇಡಲ್ವಾ? ಬಿಂದಿನಲ್ಲಿ ತಿಲ್ಕಗಳು ನೋಡಿ ಇದೇ ಥರ ತಿಲ್ಕಗಳು ಎಲ್ಲ ಬರೋದು. ಸೊ ನೀವು ದಪ್ಪದ ಬೇಕಾದ್ರೆ ಇಡಿ. 1
ಸಿಂಪಲ್ ಮಾಡ್ತಾ ಇದ್ದೀರಾ ಅಂದರೆ ಒಂದೇ ಸೈಜ್ ಇಟ್ಕೊಳ್ಳಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದಿಡ್ಲ ಅವರು ಮುಖ ಸ್ವಲ್ಪ ಚಿಕ್ಕದಿರ. ನೀರು ಬೇಕಾ? ಅದೇ ಕೊಡು ಒಂಚೂರು. ಬಿಂದಿನ ಯಾವಾಗಲೂ ಅವರ ಐಬ್ರೋ ಸೆಂಟರಿಂದ ಸ್ವಲ್ಪ ಮೇಲ್ಗಡೆಗೆ ಪ್ಲೇಸ್ ಮಾಡಿ. ಇದು ಸ್ವಲ್ಪ ಸಣ್ಣ ಆಯಿತು, ದೊಡ್ಡದೇ ಇಡೋಣ. ನಾವು ಯಾವಾಗಲೂ ಇಟ್ಕೊಳ್ಳೋದಕ್ಕಿಂತ ಒಂಚೂರು ಮೇಲೇನೇ ಇಡಬೇಕು, ಇದು ಮಾತ್ರ. ನೋಡಿ ಮಧ್ಯ ಇದೆಯಾ? ಆ ಸ್ಟಿಕ್ಕರ್ ಇಟ್ಮೇಲೆ ನಾವು ಒಂದು ವೈಟ್ ಶೃಂಗಾರ ಇಟ್ಕೊಂಡೇ ಇರಬೇಕು. ನೀವು ಕಾಟನ್ ಇಯರ್ ಬಟ್ಟು ಆಮೇಲಿಂದ ಏನಿದೆ ಟೂತ್ಪಿಕ್ ಯಾವಾಗಲೂ ನಿಮ್ಮ ಹತ್ರ ಅದ್ರ ಜೊತೆ ಇಟ್ಕೊಳ್ಬೇಕು. ಟೂತ್ಪಿಕ್ ಹಿಂದೆ ಇರುತ್ತಲ್ವ ರೌಂಡು, ಮೆಸೇಜ್ ಮಾಡಿ ಆ ರೌಂಡಲ್ಲಿ ಕೆಳಗಡೆ ಇಟ್ಕೊಳ್ಳೋಣ. ಪೇಂಟ್ ಬರುತ್ತೆ ಇಟ್ಟಿದ್ದೀನಲ್ವಾ, ಸ್ಟಿಕ್ಕರ್ಗೆ ಇದನ್ನ ಇಟ್ರೇನೆ ಅದು ಹೈಲೈಟ್ ಆಗೋದಿಲ್ಲ. ಇದ್ರಲ್ಲೇ ಇಡ್ಬೋದು, ದಪ್ಪ ಬರುತ್ತೆ ಇದು. ಇದು ನೋಡಿ ಎಷ್ಟು ದಪ್ಪ ಇದೆ, ಇದು ನೋಡಿ ಇದು ಎಷ್ಟು ದಪ್ಪ ಇದೆ, ಯಾವ್ದು ಬೆಟರ್ ಇದೆ ನಿಮಗೆ. ಸೊ ಅದಕ್ಕೆ ನಾವು ಯಾವಾಗಲೂ ಟೂತ್ಪಿಕ್ ಇಟ್ಕೊಂಡಿದ್ದೇವೆ. ಇದು ತುಂಬ ದಪ್ಪ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಟೂತ್ಪಿಕ್ಕಲ್ಲಿ ಇಡ್ತೇನೆ. ಒಂದು ಡಾಟ್ ಇಟ್ಕೊಂಡ್ವಿ ಅಲ್ವಾ, ಈ ಕಡೆಗೆ ಈ ಬಿಂದಿ ಇದೆಯಲ್ವಾ, ಆ ಕಾರ್ನರ್ ಒಂದು ಡಾಟು, ಈ ಕಾರ್ನರ್ ಒಂದು ಡಾಟ್. ನಿಮ್ಗೆ ಈಸಿ. ಮುಂದೆ ಟಿಪ್ ಇರುತ್ತಲ್ವಾ, ಅದರಿಂದ ಶೇಪ್ ತಗೊಳ್ಬೇಕು ನಾವು. ಸ್ವಲ್ಪ ದಪ್ಪ ಬಂದರೂ ಪರವಾಗಿಲ್ಲ, ಅಯ್ಯೋ ದಪ್ಪ ಸಣ್ಣ ಅದೆಲ್ಲ ಇದು ಮಾಡಬೇಡಿ. ಸೊ ನಾವು ಅದು ಇಟ್ಟರೆ, ಅದು ಮಾಡಿದ್ರೇ ನಮಗೆ ಅದು ಹೈಲೈಟ್ ಆಗುತ್ತೆ. ಆಮೇಲೆ ಮತ್ತೆ ಇಲ್ಲಿಗೆ ಒಂಚೂರು ಹಿಂಗೆ ಬೆಂಡ್ ಮಾಡ್ಕೊಳ್ಳಿ. ಹೋಗ್ಬೇಕು, ನಾವು ಬ್ರಷಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಇದನ್ನು ತೋರಿಸ್ತಾ ಇದ್ದೀನಿ. ಬಂತಲ್ವ ಲೈನು, ಅದ್ರ ಮೇಲೆ ಇನ್ನೊಂದು ಡಾಟ್. ಬರೀ ಬಿಂದಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ, ಇದು ವೈಟ್ ಇಟ್ಟರೆ ನಮಗೆ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ ಸ್ಟಿಕ್ಕರ್ ಕೂಡ. ಸೊ ಹಿಂದೆ ಟಿಪ್ಪಿಂದ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಮುಂದೆ ಟಿಪ್ಪಿಂದ ಲೈನ್ ಎಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ದಪ್ಪ ಸಣ್ಣ ಆದ್ರೂ ಆ ಬಿಂದಿಗೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸಣ್ಣನೂ ಮಾಡ್ಬೋದು. ಇವಾಗ ಸಾಕು ಅವ್ರಿಗೆ ಅಷ್ಟು. ಆ ಸ್ಟಿಕ್ಕರ್ ಎಷ್ಟು ಅಗಲ ಇರುತ್ತೆ ಅಷ್ಟು ಅಗಲಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಅದಕ್ಕೆ ಔಟ್ಲೈನ್ ಬ್ಲ್ಯಾಕಲ್ಲಿ ಮಾಡಿದ್ರು ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ. ಇಷ್ಟು ಮಾಡಿಕೊಂಡು ನೀವು ಸಾಕು. ಇವಾಗ ನೆಕ್ಸ್ಟ್ ಏನು ಮಿಕ್ಕಿದೆ ನಮಗೆ, ಲಿಪ್ಸ್ಟಿಕ್ ನಾವು ಹಾಕಬೇಕಂದ್ರೆ
ಮೇಕಪ್ ಎಲ್ಲ ಮಾಡಬೇಕಾದ್ರೆ ಕ್ರೀಮು ಪೌಡರು ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ನಾವು ಒಂದ್ಸರಿ ವೈಪರಲ್ಲಿ ಒರೆಸ್ಕೊಳ್ಳೋಣ. ಒರೆಸಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ವಾಸ್ಲಿನ್ ಏನಾದರೂ ಇಟ್ಕೊಂಡಿದ್ರೆ ಅಥವಾ ಮಾಯಿಶ್ಚರೈಸರ್ ಏನಾದರೂ ಅಪ್ಲೈ ಮಾಡಿದ್ರೆ ಲಿಪ್ ಮಾಸ್ಕ್ ಅಂತಲೂ ಸಿಗುತ್ತೆ, ಬೇಕಂದರೆ ನೀವು ಅದು ಯೂಸ್ ಮಾಡ್ಬೋದು. ಬಟ್ ಮಕ್ಕಳಿಗೆ ಇಷ್ಟು ಮಾಡಿದ್ರೆ ಸಾಕು. ಈ ಥರ ಲೈನ್ ಬಿಟ್ಟಿರೋದೆಲ್ಲ ಕವರ್ ಆಗುತ್ತೆ. ನೀವು ಬೇಕಂದರೆ ಸೆಲ್ಫ್ ಯೂಸ್ಗೆ ಯೂಸ್ ಮಾಡ್ಬೋದು. ನಾನು ಒಂದು ಪೆನ್ಸಿಲ್ ಲೈನರ್ ತೊಗೊಂಡಿದ್ದೀನಿ ಓರಿಫ್ಲೇಮ್ದು. ಫಸ್ಟು ಒಂದು ಲೈನ್ ಮಾಡ್ಕೊತೀನಿ. ಲೈಟ್ ಲೈನೇ ಬರೋದು ಇದರಲ್ಲಿ. ನಾನು ಡಾರ್ಕ್ ಕಲರ್ ತೊಗೊಂಡಿಲ್ಲ, ಲೈಟ್ ಕಲರೇ ತೊಗೊಂಡಿದ್ದೀನಿ. ನಾವು ರೆಡ್ ತೊಗೊಂಡಿದ್ದೀವಿ ಅಂದರೆ ಒಂದು ಸ್ವಲ್ಪ ನೀವು ಡಾರ್ಕ್ ಪರ್ಪಲ್, ಡಾರ್ಕ್ ರೆಡ್, ಡಾರ್ಕ್ ಮೆರೂನ್ ಆ ಥರ ತೊಗೊಂಡು ಲೈನ್ ಮಾಡೋದನ್ನು ಚೆನ್ನಾಗಿ ಕಾಣಿಸುತ್ತೆ. ಲಿಪ್ ಲೈನ್ ಚೆನ್ನಾಗೇ ಇದೆ ನೋಡಿ. ಸೊ ನಾವು ಕ್ಲೀನಾಗೆ ಆದಷ್ಟು ಅವ್ರ ಲಿಪ್ ಲೈನ್ ಏನಿದೆಯೋ ಅದನ್ನೇ ಕವರ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಲಿಪ್ ಇರುತ್ತಲ್ವ, ಅವ್ರಿಗೆ ಮಾತ್ರ ಕೆಳಗಡೆಯಿಂದ ಒಂದು ಲೈನ್ ಎಕ್ಸ್ಟ್ರಾ ತಗೊಳ್ಳಿ ಸಾಕು. ತುಂಬ ಸಣ್ಣ ಇರುತ್ತಲ್ವ ಅಂಥದ್ದು. ಇಲ್ಲ ಅಂದರೆ ಈ ಥರ ಇರೋರಿಗೆಲ್ಲ ಇಷ್ಟೇ ಸಾಕು. ಬಂತಲ್ವ ನಮಗೆ ಲಿಪ್ ಲೈನ್ನ. ನಾವು ರೆಡ್ಡೇ ಯೂಸ್ ಮಾಡಬೇಕು. ಜಾಸ್ತಿ 90% ರೆಡ್ಡೇ. ಬೇಕಂದ್ರೆ ಮೆರೂನ್ ಯೂಸ್ ಮಾಡ್ಬೋದು, ಬಟ್ ಮೆರೂನ್ ಅಷ್ಟೊಂದು ಬ್ರೈಟಾಗಿ ಕಾಣಿಸಲ್ಲ. ರೆಡ್ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಯಾವುದೇ ಕಲರ್ ಬಟ್ಟೆ ಹಾಕಿದ್ರೂ ಸೇಮ್ ಒಂದೇ ಥರ ಕಾಸ್ಟ್ಯೂಮ್, ಒಂದೇ ಥರ ಮೇಕಪ್, ಒಂದೇ ಥರ ಕಲರೇ ಇರಬೇಕು. ನೋಡಿ, ನಾವು ರೆಡ್ ಹಾಕಿದ್ರೇ ಆ ಮೇಕಪ್ಗೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತದೆ. ಎಲ್ಲ ಈಸಿ ಸ್ಟೆಪ್ಸ್ ಇದೆ. ನಾನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನೀವೇ ಮಾಡಿಕೊಂಡ್ರು ಒಂದು ಅರ್ಧ ಗಂಟೆ ಮುಕ್ಕಾಲು ಅವರಿಗೆ ಮಾಡ್ತೀರಾ ಸ್ಟಾರ್ಟಿಂಗ್ ಒಂದು 3-4 ಸರಿ. ಆಮೇಲೆ ಒಂದು 4-5 ಸರಿ ಮಾಡಿಬಿಟ್ರೆ ಸೊ ನಿಮಗೆ ಈಸಿ ಆಗಿಬಿಡುತ್ತೆ. ಏನು ತೊಗೊಂಡು ಏನು ಹಚ್ಬೇಕು, ಏನು ಹಾಕಬೇಕು, ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕು, ಯಾವ ಪಫ್ ಯೂಸ್ ಮಾಡಬೇಕು. ಸೊ ನಿಮ್ಗೆ ಈಸಿ ಆಗುತ್ತೆ. ಒಂದು 3-4 ಸರಿ ಡೈಲಿ ಟ್ರೈ ಮಾಡಿ. ಸಾಯಂಕಾಲ ಸ್ಕೂಲಿಂದ ಬಂದಾಗ ನೀವು ಫ್ರೀ ಇದ್ದಾಗ ಪ್ರಾಡಕ್ಟ್ಸ್ ತೊಗೊಂಡು ಒಂದ್ಸರಿ ಇವ್ರ ಮೇಲೆ ಹಾಕಿ ನೋಡಿ.